ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವ್ರಿಗೆ ಪಾದಾಭಿವಂದನೆಗಳನ್ನ ಮಾಡ್ತಾ, ಹಾಗೆ ನನ್ನ ಮಾರ್ಗದರ್ಶಕ ಗುರು ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ಗೆ ಹೋಲ್ ಹಾರ್ಟೆಡ್ಲಿ ಗ್ರಾಟಿಟ್ಯೂಡ್ ಕನ್ವೆ ಮಾಡ್ತಾ, ಇವತ್ತಿನ ಏಂಜಲ್ ಅಬಂಡೆನ್ಸ್ ಈ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮೆಲ್ಲರಿಗೂ ಗೊತ್ತು, ಏಂಜಲ್ಸ್ ನಮ್ಗೆ ಸಹಾಯ ಮಾಡೋಕೆನೆ ಈ ಸೃಷ್ಟಿಯಲ್ಲಿ ಅವರು ಪಾತ್ರಧಾರಿಗಳಾಗಿರ್ತಾರೆ. ಏನಾಗುತ್ತೆ, ನಾವು ಭೂಮಿ ನಾವು ಬೇರೆ ಲೋಕದಿಂದ ಬರ್ಬೇಕಾದ್ರೆ ಅನೇಕ ಶಕ್ತಿಗಳು, ಎಷ್ಟೋ ಜ್ಞಾನ ನಮ್ಮಲ್ಲಿ ಅಡಗಿರುತ್ತಂತೆ. ಆ ಜ್ಞಾನವನ್ನ ನಾವು ಅದನ್ನ ನೋಡಿ ನಮ್ಮ ಶಕ್ತಿಗಳ ಅರಿವು ಮೂಡಿ ನಾನು ಭೂಮಿಗೆ ಹೋಗ್ತೀನಿ ಅಂತ ಅನ್ಕೊಂತೀವಂತೆ. ಯಾಕಂದ್ರೆ ನನಗೆ ಎಲ್ಲಾ ತರದ ಗೈಡೆನ್ಸ್ ನನ್ನೊಳಗಡೆನೆ ಇದೆ, ನನಗೆ ಬೇಕಾದ ಆ ಶಕ್ತಿಗಳು ನನ್ನೊಳಗಡೆ ಇದೆ ಅಂತ ಅಲ್ಲಿಂದ ಡಿಸೈಡ್ ಮಾಡ್ಕೊಂಡ್ ಬರ್ತೀವಂತೆ. ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲಿ ಭೂಮಿ ಮೇಲೆ ಏನಿರುತ್ತೆ ಹೇಳಿ, ಇಲ್ಲಿ ಒಂದ್ ರೂಲ್ ಇರುತ್ತೆ. ಇಲ್ಲಿ ದೇಹ ತಗೊಂಡ್ಮೇಲೆ ಹಿಂದಿನದು ಯಾವುದು ನಮ್ಗೆ ನೆನ್ಪಿರೋದಿಲ್ಲ. ಆ ಜ್ಞಾನ ಶಕ್ತಿ ನಮ್ಮೊಳಗಡೆ ಇದ್ರೂನು ಕೂಡ ನಮಗೆ ಯಾವುದು ಕೂಡ ಜ್ಞಾಪಕ ಇರೋದಿಲ್ಲ. ಇದರಿಂದ ಏನಾಗುತ್ತೆ, ತುಂಬಾ ಜನ ತುಂಬಾ ಆತ್ಮಗಳು ಇಲ್ಲಿ ಭೂಮಿ ಮೇಲೆ ಬರ್ತಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಾರ್ದೆ ಮತ್ತೆ ವಾಪಸ್ ಹೋಗ್ತಾ ಇರ್ತಾರೆ. ಎಷ್ಟೋ ಜನ್ಮಗಳು ಇದೇ ತರ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರಂತೆ. ಇದನ್ನ ನೋಡಿದ ಯೂನಿವರ್ಸ್, ಅರೆ ಈ ತರ ಆದ್ರೆ ಆಗೋದಿಲ್ಲ, ಯಾಕಂದ್ರೆ ಮುಂದಕ್ಕೆ ಹೋಗ್ತಾ ಇಲ್ಲ ಇವರು, ಎಷ್ಟೋ ಶಕ್ತಿ ಜ್ಞಾನ ಇದ್ರೂನು ಕೂಡ ಇವ್ರಿಗೆ ಏನೋ ಒಂದು ಹೆಲ್ಪ್ ಕೊಡ್ಬೇಕಲ್ವಾ ಅಂತ ಡಿಸೈಡ್ ಮಾಡತ್ತಂತೆ ಯೂನಿವರ್ಸ್. ಅನೇಕ ರೀತಿಯಿಂದ ಯೂನಿವರ್ಸ್ ನಮ್ಗೆ ಹೆಲ್ಪ್ ಅನ್ನೋದು ಕಳಿಸ್ತಾ ಇರುತ್ತೆ. ಒಂದು ನಮ್ಮ ಸ್ಪಿರಿಟ್ ಗೈಡ್ಸ್, ಅಂದ್ರೆ ಯಾರು ಈ ಭೂಲೋಕದಲ್ಲಿ ಹುಟ್ಟಿ ಉನ್ನತವಾದ ಲೋಕಕ್ಕೆ ಬೆಳೆದಿರ್ತಾರೋ, ಫಾರ್ ಎಕ್ಸಾಂಪಲ್ ರಮಣ ಮಹರ್ಷಿಗಳು, ಬುದ್ಧ, ವಿವೇಕಾನಂದ, ಇದೇ ತರ ರಾಂಪ ಮಾಸ್ಟರು, ಅವರೆಲ್ಲ ಸ್ಪಿರಿಟ್ ಗೈಡ್ಸ್ ಆಗಿ ನಮಗೆ ಸಹಾಯ ಮಾಡಕ್ಕೆ ಬರ್ತಾರಂತೆ. ಅದಕ್ಕೆ ತುಂಬಾ ಜನಕ್ಕೆ ಧ್ಯಾನ ಕುಂತಾಗ ಬುದ್ಧ ಕಾಣೋದು, ಋಷಿಗಳು ಕಾಣೋದು, ಈ ತರ ಆಗ್ತಾ ಇರತ್ತೆ. ಅತಿ ಹೆಚ್ಚು ಧ್ಯಾನ ಮಾಡ್ತಾ ಹೋದಾಗ ಅವರಿಂದ ಆ ಗೈಡೆನ್ಸ್ ನಮ್ಗೆ ಸಿಗ್ತಾ ಹೋಗುತ್ತೆ. ಅಂಡ್ ಎರಡನೇವರು ನಮ್ಮ ಆನ್ಸಿಸ್ಟರ್ಸ್, ನಮ್ಮ ಪೂರ್ವಜರು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ತಾತಂದ್ರು, ನಮ್ಮ ಮುತ್ತಾತಂದ್ರು, ನಾವು ಯಾರ ಜೊತೆ ತುಂಬಾ ಅಟ್ಯಾಚ್ ಆಗಿರ್ತೀವಲ್ಲ, ಅವರು ಆ ಹೈಯರ್ ವರ್ಡ್ಸ್ ಇಂದ ಪರ್ಮಿಷನ್ ಕೇಳಿ ಬರ್ತಾರಂತೆ. ನಾನು ಹೋಗಿ ಅವಳಿಗೆ ಬೇಕಾದ ಗೈಡೆನ್ಸ್, ಜ್ಞಾನ, ಪ್ರೀತಿ ಕೊಟ್ಟು ಬರ್ತೀನಿ ಅಂತ. ಅದಕ್ಕೆ ತುಂಬಾ ಜನಕ್ಕೆ ಧ್ಯಾನದಲ್ಲಿ ಹಾಗೆ ಕನಸಿನಲ್ಲಿ ಅವರ ಆನ್ಸೆಸ್ಟರ್ಸ್ ಕಾಣ್ತಾ ಇರ್ತಾರೆ. ಸೊ ಅದು ಗುಡ್ ಸೈನ್ ಆಕ್ಚುಲಿ. ಅಂಡ್ ಮೂರನೇದು, ಈಸಿಯಾಗಿ ಅವೈಲಬಲ್ ಇರೋ ಹಾಗೆ ಯಾವಾಗ ಕರೆದ್ರು ಆ ಇಮ್ಮಿಡಿಯೇಟ್ ಆಗಿ ಆ ಗೈಡೆನ್ಸ್ ಸಿಗೋ ತರ ಸೃಷ್ಟಿ ಈ ಜೀವಿಗಳನ್ನ ಸೃಷ್ಟಿಸಿರುತ್ತೆ. ಅವರೇ ಏಂಜಲ್ಸ್, ದೇವದೂತರು ಅಂತ ಹೇಳ್ತಾರೆ. ಸೊ ನಾವು ಹೇಗೆ ಆ ಪರಮಾತ್ಮನಿಂದ ಬಿಡುಗಡೆಯಾಗಿ ಬಂದಿರ್ತೀವಲ್ವಾ ಅಂಶಾತ್ಮವಾಗಿ, ಅದೇ ರೀತಿಯಾಗಿ ಈ ಏಂಜಲ್ಸ್ ಆ ಪೂರ್ಣಾತ್ಮದಿಂದನೇ, ಆ ಪರಮಾತ್ಮದಿಂದನೇ ಬಿಡುಗಡೆ ಆಗಿರ್ತಾರೆ. ಆದ್ರೆ ಅವ್ರಿಗೆ ನಮ್ಮ ತರ ಫಿಸಿಕಲ್ ಬಾಡಿ ಇರೋದಿಲ್ಲ. ಪ್ರತಿಯೊಂದು ಲೋಕಕ್ಕೂ ಅದರದೇ ಆದಂತ ಏಂಜಲಿಕ್ ವರ್ಲ್ಡ್ ಇರುತ್ತೆ, ಅಂದ್ರೆ ಏಂಜಲಿನ್ ಲೋಕ ಇರುತ್ತೆ. ಸೊ ಈ ನಮ್ಮ ಭೂವಾಸಿಗಳಿಗೆ ಸಹಾಯ ಮಾಡೋಕೆನೆ ಎಷ್ಟೋ ಏಂಜಲ್ಸ್ ಕಾಯ್ತಾ ಇರ್ತಾರೆ. ಸೊ ಯಾವಾಗ ನಾವು ಕರಿತೀವೋ ಅವಾಗ್ಲೇ ಅವ್ರು ಬಂದು ನಮ್ಗೆ ಸಹಾಯ ಮಾಡ್ತಾರೆ. ನಾವು ಹಿಂದಿನ ಸೆಷನ್ ಅಲ್ಲಿ ಎಲ್ಲ ತಿಳ್ಕೊಂಡಿದ್ವಲ್ವಾ, ಅನೇಕ ಏಂಜಲ್ಸ್ ಇರ್ತಾರೆ, ಗಾರ್ಡಿಯನ್ ಏಂಜಲ್ಸ್ ಇರ್ತಾರೆ. ನಮ್ಗೆ ಏನೇ ಸಹಾಯ ಬೇಕಂದ್ರು ಆರ್ಕೇಂಜಲ್ ಮೈಕಲ್ ಇರ್ತಾರೆ. ಈ ದಿನ ನಾವು ಆರ್ಕೇಂಜಲ್ ಏರಿಯಲ್ ಬಗ್ಗೆ ತುಂಬಾ ತಿಳ್ಕೊಳ್ಳೋಣ. ಈ ಆರ್ಕೇಂಜಲ್ ಏರಿಯಲ್ ಯಾವುದಕ್ಕೆ ನಮಗೆ ಸಹಾಯ ಮಾಡ್ತಾರೆ ಅಂತಂದ್ರೆ, ನಮ್ಮ ಸಮೃದ್ಧಿ ತತ್ವಕ್ಕೆ ಸಾರಿ ಅಬಂಡೆನ್ಸ್ಗೆ, ಹಣಕಾಸಿನ ವಿಷಯದಲ್ಲಿ, ಫೈನಾನ್ಷಿಯಲ್ ಯಾವುದೇ ಇದ್ರೂ ಕೂಡ ಈ ಆರ್ಕೇಂಜಲ್ ಏರಿಯಲ್ ನಮಗೆ ಸಹಾಯ ಮಾಡ್ತಾರೆ. ಇವರು ಯಾವಾಗ್ಲೂ ಕೂಡ ಒಂದು ಲಯನ್ ಜೊತೆ, ಸಿಂಹದ ಜೊತೆ ಇರ್ತಾರಂತೆ. ಸೊ ಸಿಂಹ ಅಂತಂದ್ರೆ ನಮಗೆ ನೆನಪಾಗೋದು ದುರ್ಗಾದೇವಿ ಅಲ್ವಾ. ದುರ್ಗಾದೇವಿ ಕಾನ್ಶಿಯಸ್ಸೇ ಈ ಆರ್ಕೇಂಜಲ್ ಏರಿಯಲ್ ಕೂಡ ಅಂತ ನನಗೆ ತುಂಬಾ ಅನ್ಸುತ್ತೆ. ನಾವು ಯಾವ್ಯಾವ ಕಾಲದಲ್ಲಿ ಇರ್ತೀವಲ್ವಾ, ಆ ಕಾಲದಲ್ಲಿ ನಮಗೆ ಗೈಡ್ ಮಾಡಂತ ಆ ಎನರ್ಜಿ ನಮ್ಗೆ ಕಾಪಾಡ್ತಾ ಇರುತ್ತೆ. ಆ ಕ್ರಿಶ್ಚಿಯಾನಿಟಿ ಟೈಮಲ್ಲಿ ಈ ಆರ್ಕೇಂಜಲ್ ಏರಿಯಲ್ ಅಂತ ಹೆಸರಿದ್ರೆ, ನಮ್ಮ ಹಿಂದೂಯಿಸಂ ಟೈಮಲ್ಲಿ ದುರ್ಗಾದೇವಿ ಅಂತಾನೆ ನಾವು ಕರಿಬಹುದು. ಏನೇ ಆದ್ರೂ ಕೂಡ ಇಬ್ರು ಒಂದೇ ಚೈತನ್ಯದವರು, ಒಂದೇದಕ್ಕೆ ನಮ್ಗೆ ಸಹಾಯ ಮಾಡ್ತಾರೆ. ಈ ಆರ್ಕೇಂಜಲ್ ಏರಿಯಲ್ ನ ಅದಕ್ಕೆ ಲಯನೆಸ್ ಆಫ್ ಗಾಡ್ ಅಂತ ಹೇಳ್ತಾರೆ. ಇವರು ಒಂದು ಫೆಮಿನೈನ್ ಏಂಜಲ್.
ನಾವು ನಾರ್ಮಲ್ ಆಗಿ ಏನಂತ ಹೇಳ್ತೀವಿ ಹೇಳಿ, ಏಂಜಲ್ ಅಂದ ತಕ್ಷಣ ಫೆಮಿನೈನ್ ಹೆಣ್ಣು ಏಂಜಲ್ ಅಂತ ಅನ್ಕೊಂತೀವಲ್ವಾ. ಆದ್ರೆ ಏಂಜಲ್ಸ್ ಅಲ್ಲೂ ಕೂಡ ಫೆಮಿನೈನ್ ಏಂಜಲ್ಸ್ ಇರ್ತಾರೆ, ಮಸ್ಕ್ಲೈನ್ ಏಂಜಲ್ಸ್ ಇರ್ತಾರೆ, ಈವನ್ ಮಿಕ್ಸ್ ಆದ್ರೂ ಕೂಡ ಇರ್ತಾರೆ. ಸೊ ಈ ಆರ್ಕ್ ಏಂಜಲ್ ಏರಿಯಲ್, ಫೆಮಿನೈನ್ ಏಂಜಲ್, ಯಾವಾಗ್ಲೂ ಕೂಡ ಒಂದು ಸಿಂಹದ ಜೊತೆ, ಬಿಳಿ ಸಿಂಹದ ಜೊತೆ ಇರ್ತಾರಂತೆ. ಅದಕ್ಕೆ ಅವ್ರಿಗೆ ಲಯನೆಸ್ ಆಫ್ ಗಾಡ್ ಅಂದ್ರೆ ಅಷ್ಟು ಶಕ್ತಿ ಇರುತ್ತಂತೆ. ಎಲ್ಲನೂ ಕೂಡ ಸಮೃದ್ಧಿತನವನ್ನ ತಂದು ಕೊಡ್ತಾರೆ. ಸಂಬಂಧ ಬಾಂಧವ್ಯಗಳಲ್ಲಿ ಆಗಿರ್ಬೋದು, ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು, ಆರೋಗ್ಯದಲ್ಲಿ ಆಗಿರ್ಬೋದು. ಅದೇ ಹೇಳ್ತಾರೆ ಈ ಆರ್ಕ್ ಏಂಜಲ್ ಏರಿಯಲ್, ನಾನ್ ಇರ್ಬೇಕಾದ್ರೆ ಯಾಕೆ ನಿಮ್ಗೆ ಚಿಂತೆ, ಏನೇ ಸಹಾಯ ಬೇಕಂದ್ರು, ಏನೇ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದ್ರು ನನ್ನ ಇನ್ವೈಟ್ ಮಾಡಿದ್ರೆ ಸಾಕು, ನಾನು ನಿನ್ ಮುಂದೆ ಬಂದು ನಿಂತು ಬಿಡ್ತೀನಿ. ಸೊ ನಿನ್ನ ಲೈಫ್ ಖಂಡಿತವಾಗ್ಲೂ ಬದಲಾಗೋ ಸಮಯ ಬಂದಾಯ್ತು. ಇದೇ ರೀತಿ ನಿನ್ನ ಲೈಫ್ ಇರೋದಿಲ್ಲ ಅಂತ ಆರ್ಕೇಂಜಲ್ ಏರಿಯಲ್ ಪದೇ ಪದೇ ಎಲ್ರಿಗೂ ಹೇಳ್ತಾ ಇದ್ದಾರೆ. ಸೊ ನೀವ್ ಅನ್ಕೋಬಹುದು, ಅರೆ ತುಂಬಾ ಜನ ಇಲ್ಲಿ ನನಗೆ ಕೋಇನ್ಸಿಡೆನ್ಸ್ ಆಗಿ ಇವತ್ತಿನ ಈ ಸೆಷನ್ ಸಿಕ್ತು ಅಂತ. ಯಾವ್ದು ಕೋಇನ್ಸಿಡೆನ್ಸ್ ಅಲ್ಲ. ನಿಮ್ಗೆ ನಿಮ್ಮ ಕಣ್ಮುಂದೆ ಒಂದು ಸೆಷನ್ ಬಗ್ಗೆ ಬರ್ತಾ ಇದೆ ಅಂತಂದ್ರೆ ಆ ಯೂನಿವರ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಾ ಇದೆ. ಸ್ಪಿರಿಚುವಾಲಿಟಿಲಿ ಅಥವಾ ಫಿಸಿಕಲಿ ಏನೇ ಅಡ್ಡ ತಡ್ಡಗಳಿದ್ರು ಕೂಡ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗೋಕೆ. ಸೊ ಇವತ್ತು ಪರ್ಟಿಕ್ಯುಲರ್ ಒಂದು ಇಂಟೆನ್ಷನ್ ಬಗ್ಗೆ ಇಟ್ಕೊಂಡು ಈ ಮೆಡಿಟೇಷನ್ ಮಾಡೋಣ. ಈ ಮೆಡಿಟೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್. ಈ ಸಂಕಲ್ಪ ಜನ ಯಾಕೆ ಮಾಡ್ತಾರೆ ಅಂತಂದ್ರೆ, ನಮಗೆ ಏನ್ ಬೇಕು ಅಂತ ನಮಗೆ ಕ್ಲಾರಿಟಿ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಹ್ಯಾಪಿ ಆಗಿರ್ಬೇಕು, ಬಟ್ ಯಾವ ರೀತಿಯಾಗಿ ಏನೇನಿದ್ರೆ ನಾನು ಹ್ಯಾಪಿ ಆಗಿರ್ತೀನಿ ಅನ್ನೋ ಕ್ಲಾರಿಟಿನೇ ಇರೋದಿಲ್ಲ. ಸೊ ಯಾವಾಗ ಆ ಕ್ಲಾರಿಟಿ ತಂದ್ಕೊಂಡು ನನಗೆ ಇದು ಬೇಕು ಅಂತ ಯೂನಿವರ್ಸ್ಗೆ ಕೇಳ್ತೀವೋ, ಅಥವಾ ನಾವು ಆ ಎನರ್ಜಿಯಿಂದ ವೈಬ್ರೇಟ್ ಮಾಡ್ತೀವೋ, ಅದು ಇಮ್ಮಿಡಿಯೇಟ್ ಆಗಿ ಮ್ಯಾನಿಫೆಸ್ಟ್ ಆಗ್ಬಿಡುತ್ತೆ. ಸೊ ಆ ಕ್ಲಾರಿಟಿಗೋಸ್ಕರ ನಾವು ಇಂಟೆನ್ಷನ್ ಇಟ್ಕೊಂತೀವಿ. ಅಂಡ್ ನಮ್ಗೆಲ್ಲರಿಗೂ ಗೊತ್ತು, ನಮ್ಮ ಫೋಕಸ್ ಎಲ್ಲಿರುತ್ತೋ ಎಲ್ಲ ನಮ್ಮ ಎನರ್ಜಿ ಅಲ್ಲಿ ಹೋಗುತ್ತೆ. ನೀವ್ ಏನೇ ಮಾಡ್ತಾ ಇರ್ಬೋದು, ಒಳ್ಳೆ ಕೆಲಸ ಆಗಿರ್ಬೋದು, ಒಳ್ಳೆ ಆಲೋಚನೆ ಆಗಿರ್ಬೋದು, ಕೆಟ್ಟ ಆಲೋಚನೆ ಇದ್ರೂ ಕೂಡ ನಿಮ್ಮ ಫೋಕಸ್ ಎಲ್ಲಿರುತ್ತೋ, ನಿಮ್ಮ ಅಟೆನ್ಷನ್ ಎಲ್ಲಿರುತ್ತೋ ಅಲ್ಲೇ ಎನರ್ಜಿ ಹೋಗಿ ಅದೇ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಬಟ್ ಯಾವಾಗ ಈ ಸಂಕಲ್ಪ ಧ್ಯಾನ ಮಾಡ್ತೀವಲ್ವಾ, ನಮ್ಮ ಫೋಕಸ್ ಎಲ್ಲ ಒಂದ್ರ ಮೇಲೆ ಇರುತ್ತೆ. ಆಗ ಅದು ಈಸಿಯಾಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಅಂಡ್ ಯಾವುದೇ ರೀತಿಯಾದ ಬ್ಲಾಕೇಜಸ್ ಇದ್ರೂನು, ಈಗ ಯಾಕೆ ಹಣಕಾಸಿನ ತೊಂದರೆ ಬರುತ್ತೆ ಅಂತಂದ್ರೆ, ಈ ಬರ್ತಲ್ಲಿ ಎಷ್ಟೋ ಒಪಿನಿಯನ್ಗಳನ್ನ ನಾವು ಇಟ್ಕೊಂಡ್ಬಿಟ್ಟಿರ್ತೀವಿ. ಚಿಕ್ಕ ವಯಸ್ಸಲ್ಲಿ ನಮಗೆ ಗೊತ್ತೇ ಇರೋದಿಲ್ಲ. ಬಡತನದಲ್ಲಿ ನಾವು ಬೆಳೆದ್ ಬಂದಾಗ ನಾವು ಪೇರೆಂಟ್ಸ್ ಹೇಳೋದನ್ನ ನಾವು ಕೇಳಿರ್ತೀವಿ, ದುಡ್ಡು ಗಿಡದಲ್ಲಿ ಬೆಳೆಯೋದಿಲ್ಲ, ಅದು ತುಂಬಾ ಕಷ್ಟಪಟ್ರೆ ಮಾತ್ರ ಸಿಗೋದು ಅಂತ. ಚಿಕ್ಕ ವಯಸ್ಸಲ್ಲಿ ನಾವ್ ಏನನ್ನ ಕೇಳಿರ್ತೀವಲ್ವಾ, ಅದನ್ನೇ ಬಿಲೀವ್ ಮಾಡ್ಬಿಡ್ತೀವಿ. ಅದು ಒಳಗಡೆ ಸ್ಟ್ರಾಂಗ್ ಆಗಿ ಕುಳ್ಕೊಂಡ್ಬಿಡುತ್ತೆ. ಓಕೆ, ದುಡ್ಡು ಈಸಿಯಾಗಿ ಬರಲ್ಲ, ಕಷ್ಟಪಟ್ರೆ ಮಾತ್ರ ಬರುತ್ತೆ, ಅದು ತುಂಬಾ ಬೆಲೆ ಬಾಳೋದು ಅಂತ ಆ ಜುಗುತನ ನಾವು ಮಾಡ್ತಾ ಇರ್ತೀವಿ. ಜುಗ್ತನ ಮಾಡೋ ತಪ್ಪಂತ ಹೇಳ್ತಾ ಇಲ್ಲ, ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು. ಬಟ್ ಯಾವಾಗ ಇದು ಡೀಪ್ ರೂಟೆಡ್ ಆಗಿ ಈ ಒಪಿನಿಯನ್ ಕುಂತಿರುತ್ತೋ, ಆಗ ಆ ಹಣದ ಫ್ಲೋ ಈಸಿಯಾಗಿ ನಮ್ಮ ಹತ್ರಕ್ಕೆ ಬರೋದಿಲ್ಲ. ಈ ಸಂಕಲ್ಪ ಧ್ಯಾನದಲ್ಲಿ ಏಂಜಲ್ಸ್ ಹೆಲ್ಪ್ ತಗೊಳ್ಳೋಣ. ಏಂಜಲ್ಸ್ ಏನ್ ಬೇಕಾದ್ರೂ ಹೆಲ್ಪ್ ಮಾಡಕ್ಕೆ ರೆಡಿ ಇರ್ತಾರೆ ಅಂತ ಈಗಿನ ಹೇಳದ್ನಲ್ವಾ, ಆರ್ಕ್ ಏಂಜಲ್ ಏರಿಯಲ್, ಯಾವಾಗ್ಲೂ ಇವರು ಒಂದು ವೈಟ್ ಕಲರ್ ಎನರ್ಜಿ ಜೊತೆ ಇರ್ತಾರೆ. ಇವ್ರಿಗೆ ನಮ್ಮ ಇಂಟೆನ್ಷನ್ಸ್ ಹೇಳ್ತಾ ಇದನ್ನ ಮ್ಯಾನಿಫೆಸ್ಟ್ ಮಾಡಿ, ಬ್ಲಾಕೇಜಸ್ ಕ್ಲಿಯರ್ ಮಾಡಿ ಅಂತ ಹೇಳಿದಾಗ ಇಮ್ಮಿಡಿಯೇಟ್ ಆಗಿ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಅಂಡ್ ಇದು ನಿಮ್ಮ ಇಂಟೆನ್ಷನ್ ಇನ್ನೂ ಚೆನ್ನಾಗಿ ಆಗ್ಬೇಕು ಅಂದ್ರೆ, ಇವತ್ತಿನ ಧ್ಯಾನ ಏನಿದೆ ಅಲ್ಲ, ಪರ್ಟಿಕ್ಯುಲರ್ ಈ ಸಂಕಲ್ಪ ಧ್ಯಾನ, ಇದನ್ನ 41 days ನೀವು ಮಾಡ್ಬೇಕಾಗತ್ತೆ. ಇವನ್ ಡೈಲಿ 2 times ಮಾಡಿದ್ರು ನಿಮಗೆ ಈಸಿಯಾಗಿ ವರ್ಕ್ ಆಗುತ್ತೆ. ಆರ್ಕ್ ಏಂಜಲ್ ಏರಿಯಲ್ ಬಗ್ಗೆ ಮಾತಾಡ್ತಾ ಇದ್ವಲ್ವಾ, ಈ ಆರ್ಕ್ ಏಂಜಲ್ ಏರಿಯಲ್ ನ ಯಾವ ತರ ಕನೆಕ್ಟ್ ಆಗೋದಂದ್ರೆ, ನಾವು ನಾರ್ಮಲ್ ಮೆಡಿಟೇಷನ್ ಮಾಡ್ತೀವಲ್ವಾ, ಅದೇ ರೀತಿಯಾಗಿ ಅವ್ರ ಜೊತೆ ಕನೆಕ್ಟ್ ಆಗ್ಬೋದು. ಅದನ್ನೇ ನಾವು ಮಾಡೋಣ ಮೆಡಿಟೇಷನ್ ಅಲ್ಲಿ. ಅಂಡ್ ಈ ಆರ್ಕ್ ಏಂಜಲ್ ಏರಿಯಲ್ ಕನೆಕ್ಟ್ ಆದಾಗ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸ್ ಅಲ್ಲಿ ಕಾಯಿನ್ಸ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಎಲ್ಲೋ ಅಲ್ಲಿ ಕಾಯಿನ್ ಸಿಗೋ ಚಾನ್ಸ್ ಇರೋದಿಲ್ಲ, ಆತರ ನಿಮ್ಗೆ ಸಿಗುತ್ತೆ. ಅಂಡ್ ನಿಮಗೆ ಎಲ್ಲೋ ಫಂಡ್ ಸ್ಟ್ರಕ್ ಆಗ್ಬಿಟ್ಟಿರುತ್ತೆ. ಆಟೋಮೆಟಿಕಲ್ ಕ್ಲಿಯರ್ ಆಗಿ ಅದು ನಿಮ್ ಕಡೆಗೆ ಬರ್ತಾ ಹೋಗುತ್ತೆ. ಅಂಡ್ ಈ ಆರ್ಕ್ ಏಂಜಲ್ ಏರಿಯಲ್ ಯಾವಾಗಾದ್ರೂ ಕನೆಕ್ಟ್ ಆದಾಗ ನಿಮ್ಗೆ ಪದೇ ಪದೇ ಈ ಲಯನ್ ಪಿಕ್ಚರ್ ಅನ್ನ ನೀವು ನೋಡ್ತಾ ಇರ್ತೀರಂತೆ. ಪಿಂಕ್ ಕಲರ್ ಎನರ್ಜೀಸ್ ಯಾವಾಗ್ಲೂ ನಿಮ್ಗೆ ಮೆಡಿಟೇಷನ್ ಅಲ್ಲಿ ಕಾಣೋದು, ಅಥವಾ ನಂಬರ್ಸ್ ನಿಮ್ಗೆ ಕಾನ್ಸಿಕ್ಯೂಟಿವ್ ನಂಬರ್ಸ್ ನಿಮ್ಗೆ ಕಾಣ್ತಾ ಹೋಗ್ತವೆ, 1 1 1 2 2 2. ಈ ನಂಬರ್ಸ್ ಕಾಣ್ದಾಗ ನಿಮಗೆ ಹಣಕಾಸಿನ ವಿಷಯದಲ್ಲಿ ಏನಾದ್ರೂ ಒಂದು ಡಿಸಿಷನ್ ತಗೋಬೇಕು ಅಂತ ಇದ್ದಾಗ ಕರೆಕ್ಟ್ ಗೈಡೆನ್ಸ್ ಬರುತ್ತೆ, ತಗೋಬೇಕೋ ಬೇಡವೋ ಅಂತ. ಇದು ಎಷ್ಟೋ ಸಾರಿ ನಾನು ಗಮನಿಸಿದೀನಿ. ಯಾವಾಗಾದ್ರೂ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದಾಗ,
ಅದನ್ನೇ ಆಲೋಚನೆ ಮಾಡ್ತಿದ್ದಾಗ ಏಂಜಲ್ಸ್ ಹೇಳ್ತಾರೆ ನಾನ್ ನಿಮ್ ಜೊತೆ ಇದ್ದೀನಿ ಅಂತ. ಸೊ ಕಾನ್ಸಿಕ್ಯೂಟಿವ್ ನಂಬರ್ಸ್ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ ಪದೇ ಪದೇ. ಅದನ್ನ ಡಿಕೋಡ್ ಮಾಡಿ ನೋಡಿದಾಗ ಎಕ್ಸಾಕ್ಟ್ಲಿ ಏನ್ ಆನ್ಸರ್ ಬರುತ್ತೋ, ಏನ್ ಆನ್ಸರ್ ಬೇಕಿರುತ್ತೋ ಅದೇ ನಮಗೆ ಬರ್ತಾ ಹೋಗುತ್ತೆ. ಓಕೆ, ಸೊ ಇವತ್ತು ಇನ್ನು ತಡ ಮಾಡದೆ ಈ ಆರ್ಕೇಂಜಲ್ ಏರಿಯಲ್ ಜೊತೆ ನಾವು ಕನೆಕ್ಟ್ ಆಗೋಣ. ಅಂಡ್ ಒಂದು ಸಲ ಕನೆಕ್ಟ್ ಆದ್ರೆ ಸಾಕು, ಅವರ ಹೆಲ್ಪ್ ಇನ್ನ ಬರ್ತಾನೆ ಇರುತ್ತೆ. ಬಟ್ ಏನಂದ್ರೆ ಅವರು ಅಲ್ಲಿ ಅವ್ರಿಗೆ ಫ್ರೀ ವಿಲ್, ನಮ್ಗೆ ಫ್ರೀ ವಿಲ್ ಇರೋದ್ರಿಂದ ನಾವಾಗೆ ಆ ಹೆಲ್ಪ್ ಕೇಳಿದ್ರೆ ಮಾತ್ರ ನಮಗೆ ಹೆಲ್ಪ್ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಏನ್ ಮಾಡೋಣ ಅಂದ್ರೆ, ನಾವು ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಒಂದು ಕ್ಲಾರಿಟಿಗೆ ಬರೋಣ. ಒಂದು ಕ್ಲಾರಿಟಿಯಿಂದ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಳ್ಳೋಣ. ಓಕೆ, ಅಂಡ್ ಸೆಕೆಂಡ್ ಒನ್, ಏನನ್ನ ಆಯ್ಕೆ ಮಾಡಿರ್ತೀವಲ್ವಾ ಅದನ್ನ ಪೇಪರ್ ಅಲ್ಲಿ ಬರೆಯೋಣ. ಓಕೆ, ತದನಂತರ ಈ ಮೆಡಿಟೇಷನ್ ಅನ್ನ ಮಾಡೋಣ. ಓಕೆ, ಸೊ 1-2 minutes ಟೈಮ್ ಕೊಡ್ತೀನಿ. ಪೇಪರ್ ಪೆನ್ನು ನೀವು ತಗೊಂಬಂದ್ ಕುತ್ಕೊಳ್ಳಿ. ಓಕೆ, ಅದ್ರ ಜೊತೆಗೆ ಏನು ನಿಮ್ಮ ಲೈಫ್ ಅಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂತಿದ್ರ, ಹಣಕಾಸಿನ ವಿಷಯ ಆಗಿರ್ಬೋದು, ಏನೇ ಆಗಿರ್ಬೋದು, ಅಬಂಡೆನ್ಸ್, ರಿಲೇಶನ್ಶಿಪ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಏನನ್ನ ಬೇಕಾದ್ರೂ ನೀವು ಒಂದು ಕ್ಲಾರಿಟಿಗೆ ಬನ್ನಿ. ಅದು ಆಗುತ್ತೋ ಇಲ್ಲ ಅನ್ನೋ ಡೌಟ್ ಇಂದ ಮಾತ್ರ ನೀವು ಇದು ಮಾಡ್ಕೋಬೇಡಿ. ಒಂದು ಕಂಪ್ಲೀಟ್ ಟ್ರಸ್ಟ್ ಇಂದ ಇದು ಮಾಡಿದಾಗ ನಿಮಗೆ 100% ವರ್ಕ್ ಆಗುತ್ತೆ. ಸೊ ಇದ್ರ ರಿಲೇಟೆಡ್ 2 years ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ ನಾನು. ಅದರಲ್ಲಿ ಎಷ್ಟೋ ಜನ ಕಮೆಂಟ್ಸ್ ಮಾಡಿದ್ದಾರೆ, ನನಗೆ ಇದನ್ನ 41 days ನಾನು ಪ್ರಾಕ್ಟೀಸ್ ಮಾಡಿದಾಗ ಹಣಕಾಸಿನ ಏನ್ ಸಮಸ್ಯೆ ಇತ್ತಲ್ಲ ಆಟೋಮೆಟಿಕ್ ಆಗಿ ಕ್ಲಿಯರ್ ಆಯ್ತು ಅಂತ. ಸೊ ಎಷ್ಟೋ ಜನಕ್ಕೆ ಇದು ವರ್ಕ್ ಆಗಿದೆ. ನೀವು ಕೂಡ ಕಂಪ್ಲೀಟ್ ಟ್ರಸ್ಟ್ ಇಂದ, ಯಾವುದೇ ಡೌಟ್ ಇಲ್ಲ, ಏನಾಗುತ್ತೆ ಬಿಡಪ್ಪ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಆಗಲ್ಲ. ಹೇಳದ್ನಲ್ವಾ, ತುಂಬಾ ಜನಕ್ಕೆ ಆ ಡೌಟ್ ಇರುತ್ತೆ, ಕ್ರಿಶ್ಚಿಯಾನಿಟಿ ಅದಿದೆ ಅಂತ. ನಾವು ರಿಲಿಜಿಯನ್ ಬೇಸ್ಡ್ ಮೇಲೆ ಕನೆಕ್ಟ್ ಆಗ್ತಾ ಇಲ್ಲ, ಕಂಪ್ಲೀಟ್ ಒಂದು ಎನರ್ಜಿಗೆ ನಾವು ಕನೆಕ್ಟ್ ಆಗ್ತಾ ಇದೀವಿ. ನಾವೆಲ್ಲ ಎನರ್ಜಿ ಬೀಯಿಂಗ್ಸ್ ಅಲ್ವಾ, ನಾವು ಫಿಸಿಕಲ್ ಬಾಡಿ ಇದ್ರೂ ಕೂಡ ನಾವು ಕೂಡ ಎನರ್ಜಿ ಬೀಯಿಂಗ್ಸ್. ಅದೇ ರೀತಿಯಾಗಿ ಈ ಆರ್ಕೇಂಜಲ್ ಏರಿಯಲ್ ಹಾಗೆ ದುರ್ಗಾದೇವಿನೂ ಕೂಡ. ಸೊ ಯಾವುದೇ ಡೌಟ್ ಬೇಡ, ಕಂಪ್ಲೀಟ್ ಆಗಿ ನಾವು ಕನೆಕ್ಟ್ ಆಗೋಣ. ಓಕೆ, ಅಂಡ್ ನನಗೆ ಈ ಆರ್ಕೇಂಜಲ್ ಏರಿಯಲ್ ಎಷ್ಟು ಹೆಲ್ಪ್ ಮಾಡ್ತಾರಂದ್ರೆ, ಸಡನ್ ಆಗಿ ನಾನು ಏನಾದ್ರೂ ನೋಡಿರ್ತೀನಿ, ನನಗೆ ತುಂಬಾ ಇಷ್ಟ ಆಗಿರುತ್ತೆ, ಏನಾದ್ರು ಜ್ಯುವೆಲ್ಸ್ ಆಗಿರ್ಬೋದು ಅಥವಾ ಏನಾದ್ರೂ ಆಗಿರ್ಬೋದು, ಅರೆ ಇದೆಷ್ಟು ಚೆನ್ನಾಗಿದೆ ಅಂತ ಅನ್ಕೊಂತೀನಲ್ಲ, ವಿತಿನ್ ಫ್ಯೂ ಡೇಸ್ ಅಲ್ಲಿ ಹೆಂಗೋ ಮಾಡಿ ಅದ್ ನನ್ನ ಹತ್ರ ಬಂದಿರುತ್ತೆ. ಯಾರೋ ನನಗೆ ಕೊಟ್ಟಿರೋರು ಆಗಿರ್ಬೋದು ಅಥವಾ ಅನ್ಇಂಟೆನ್ಷನಲಿ ನನ್ಗೆ ತಗೊಳಕ್ ಆಗುತ್ತೆ. ಓಕೆ, ವಿತಿನ್ ಫ್ಯೂ ಡೇಸ್ ನನಗೆ ಇದು ವರ್ಕ್ ಆಗುತ್ತೆ. ಓಕೆ, ಎಸ್, ಹೆಲ್ತ್ ಬಗ್ಗೆನೂ ಬರಿಬೋದು, ಏನು ತೊಂದ್ರೆ ಇಲ್ಲ. ದುಡ್ಡಿಂದ ಅಷ್ಟೇ ಅಲ್ಲ, ಹೆಲ್ತ್ ಅಬಂಡೆನ್ಸ್ ಅಂದ್ರೆ ಎಲ್ಲನೂ ಬಂತು, ಸಮೃದ್ಧಿತನ ಅಂದ್ರೆ ಎಲ್ಲ ನನ್ನಲ್ಲಿ ಸಮೃದ್ಧಿ ಆಗಿದೆ ಅಂತ. ರಿಲೇಶನ್ಶಿಪ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಹಣಕಾಸಿನ ವಿಷಯ ಅಂತ ಹೇಳಿದ್ನಲ್ವಾ, ಇದೇ ರೀತಿಯಾಗಿ ಏನ್ ಮ್ಯಾನಿಫೆಸ್ಟೇಷನ್ ಏನು ಬೇಕಾದ್ರೂ ನೀವು ಬರಿಬೋದು. ಮಾಡೋಣ, 1 ನಿಮಿಷ ಕಣ್ ಮುಚ್ಕೊಂಡು ಏನು ನಿಮ್ಗೆ ಬೇಕು, ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಇದ್ದೀರಲ್ವಾ, ಒಂದು ವಿಷಯದ ಬಗ್ಗೆ ಮಾತ್ರ ನೀವು ಬರ್ದಾಗ ನಿಮ್ಮ ಅಟೆನ್ಷನ್, ನಿಮ್ಮ ಎನರ್ಜೀಸ್ ಎಲ್ಲ ಅಲ್ಲಿಗೆ ಹೋಗಿ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಇವಾಗ ನಿಮ್ಮ ಹತ್ರ 1000 rupees ಇರುತ್ತೆ. ಓಕೆ, ನೀವೊಂದು ಏನೋ ಒಂದು ನೋಡ್ತೀರಾ ತಗೋಬೇಕು ಅಂತ, ಅದರ ಬೆಲೆ ಎಷ್ಟಿರುತ್ತೆ, 1000 ಇರುತ್ತೆ. ಅದು ಬಿಟ್ಟು ನಾನು 500 ಇದು ಮತ್ತೆ 500 ಅದು ಬೇಕು ಅಂದ್ರೆ ಎರಡು ಬರೋದಿಲ್ಲ. ಅದೇ ರೀತಿಯಾಗಿ ನಮ್ಮ 100% ಎನರ್ಜೀಸ್ ನ ಒಂದ್ ಕಡೆ ಫೋಕಸ್ ಮಾಡಿದಾಗ ಮಾತ್ರ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಮನೆ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕಾರ್ ತಗೊಳಕ್ ಆಗಿರ್ಬೋದು, ರಿಲೇಶನ್ಶಿಪ್ಸ್ ಎಲ್ಲಾನು ನೀವು ಬರಿಬೋದು. ಓಕೆ, ಸೊ ಒಂದು ಕ್ಲಾರಿಟಿಗೆ ಬಂದ್ರಲ್ವಾ ಏನ್ ಬೇಕು ಅಂತ. ಸೊ ಎಲ್ರು ಓಕೆ ಅಂದ ತಕ್ಷಣ ನಾವು ಬರೆಯಕ್ ಸ್ಟಾರ್ಟ್ ಮಾಡೋದು ಒಂದು 5 minutes ಅಲ್ಲಿ. ಯಾವಾಗ ನಾವು ಬರಿತೀವಲ್ವಾ, ನಮ್ಮ ಇಂಟೆನ್ಷನ್ಸ್ ಇನ್ನೂ ಕ್ಲಿಯರ್ ಆಗ್ತಾ ಬರುತ್ತೆ. ನಾನು ಬರೀತೀನಿ ನಿಮ್ ಜೊತೆ. ಸೊ ಮ್ಯಾನಿಫೆಸ್ಟ್ ಆದ್ರೆ ಹಾಗೆ ಆಗುತ್ತೆ, ಇಲ್ಲ ಅಂತಲ್ಲ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಏನ್ ಬರ್ದಿದೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ಇವಾಗ ನಾವೇನಂತ ಯಾವ ತರ ಬರೆಯೋಣ ಅಂದ್ರೆ, ಆರ್ಕೇಂಜಲ್ ಏರಿಯಲ್ಗೆ ಇವಾಗ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ನಿಮಗೆ ಕ್ಲಾರಿಟಿ ಬಂದಿದೆ ಅಲ್ವಾ, ಅದು ಆಲ್ರೆಡಿ ಆಗ್ಬಿಟ್ಟಿದೆ. ನೀವು ತುಂಬಾ ಖುಷಿಯಾಗಿದ್ದೀರಾ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಅನ್ಕೊಂಡಿದ್ದು ಮ್ಯಾನಿಫೆಸ್ಟ್ ಆಗ್ಬಿಟ್ಟಿದೆ.
ಇವಾಗ ಏನಾದ್ರೂ ಮ್ಯಾನಿಫೆಸ್ಟ್ ಆದ್ರೆ ನಾವು ಥ್ಯಾಂಕ್ಸ್ ಅಂತ ಹೇಳ್ತೀವಲ್ವಾ, ಯಾರಿಂದ ಆಗಿದೆ ಅಂತ. ಅದೇ ರೀತಿಯಾಗಿ ಆರ್ಕೇಂಜಲ್ ಏರಿಯಲ್ ಇಂದ ಇದು ಮ್ಯಾನಿಫೆಸ್ಟ್ ಆಗಿದೆ ಅಂತ ಅನ್ಕೊಂಡು ಥ್ಯಾಂಕ್ ಯು ಲೆಟರ್ ಬರಿಬೇಕು. ಇಲ್ಲಿ ಯಾವ ನೆಗೆಟಿವ್ ಕಮೆಂಟ್ಸ್, ನೆಗೆಟಿವ್ ಅಫರ್ಮೇಷನ್ಸ್ ಯೂಸ್ ಮಾಡಂಗಿಲ್ಲ. ನನಗೆ ಇದು ಬಂದಿಲ್ಲ, ಬಂತು, ನನಗಿದು ಬೇಕಿತ್ತು, ಬಂತು, ಆತರ ಅಲ್ಲ. ಆಲ್ರೆಡಿ ಆಗಿದೆ. ಇವಾಗ ಸಾಲ ಆಯ್ತಾ, ನನ್ಗೆ ಬರಬೇಕಾದ ಹಣ ನನಗೆ ಅವರು ಪ್ರೀತಿಯಿಂದ ನಗ್ನಗ್ತಾ ಕೊಟ್ರು, ಥ್ಯಾಂಕ್ ಯು ಸೋ ಮಚ್ ಆರ್ಕೇಂಜಲ್ ಏರಿಯಲ್ ಅಂತ ಬರಿಬೇಕು. ಅಥವಾ ಪ್ರಾಪರ್ಟಿ ಇಶ್ಯೂ ಇದ್ರೆ ನನ್ನ ಪ್ರಾಪರ್ಟಿ ಅದ್ಭುತವಾಗಿ ನಾನು ಅನ್ಕೊಂಡಿದ್ ರೀತಿಯಲ್ಲೇ ನನ್ನ ಕೈ ಸೇರ್ತು, ನಾವೆಲ್ಲರೂ ಎಷ್ಟು ಖುಷಿಯಾಗಿದ್ದೀವಿ ಅಂತ ಬರಿಬೇಕು. ಅಥವಾ ಹೆಲ್ತ್ ಅಂದ್ರೆ ನನ್ನ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸಿದೆ, ನಾನು ಎಷ್ಟು ಹೆಲ್ತಿಯಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ ಅಂತ ಬರಿಬೇಕು. ಸೊ ಇದಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಅಡ್ರೆಸ್ ಮಾಡ್ಬೇಕಲ್ವಾ, ಯಾರಿಗೆ ಬರಿತಾ ಇದೀವಿ ಅಂತ. ಸೊ ಫಸ್ಟ್ ಟು ಮೈ ಡಿಯರ್, ಫುಲ್ ಹ್ಯಾಪಿಯಿಂದ, ಹ್ಯಾಪಿನೆಸ್ ಇಂದ ನಗ್ನಗ್ತಾ ಬರಿಬೇಕು. ಮೈ ಡಿಯರ್ ಆರ್ಕೇಂಜಲ್ ಏರಿಯಲ್. ಸೊ ಮೈ ಡಿಯರ್ ಆರ್ಕೇಂಜಲ್ ಏರಿಯಲ್ ಅಂತ ಬರಿಬೇಕು ಸ್ಟಾರ್ಟಿಂಗ್. ಸೊ ಈಗ ನಕ್ ಒಂದು ಹ್ಯಾಪಿನೆಸ್ ಇಂದ ಥ್ಯಾಂಕ್ ಯು ಅಂತ ಬರೀಬೇಕು. ಫಸ್ಟ್ ಥ್ಯಾಂಕ್ ಯು ಅಂತಾನೆ ಸ್ಟಾರ್ಟ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಸೆ ಪೂರೈರಿದೆ, ನೆರವೇರಿದೆ ಅಂತ ಅನ್ಕೊಂಡ್ರೆ ಅದನ್ನ ಬರಿಬೇಕು. ಥ್ಯಾಂಕ್ ಯು ಸೋ ಮಚ್, ನನಗೆ ಬರಬೇಕಾದ ಹಣ ಸಂಪೂರ್ಣವಾಗಿ ಬಂತು, ಆ ವ್ಯಕ್ತಿ ನಗ್ತಾ ಹ್ಯಾಪಿನೆಸ್ ಇಂದ ನನಗೆ ಕೊಟ್ರು. ಅಥವಾ ನಾನು ನನ್ನ ಕನಸಿನ ಜಾಬ್ ಅನ್ನ ನಾನು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಂಡೆ, ನನಗಿಷ್ಟು ಸಂಬಳ ಬರ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಆರ್ಕೇಂಜಲ್ ಏರಿಯಲ್ ಅಂತ ಬರಿಬೇಕು. ಕಂಪ್ಲೀಟ್ ಸ್ಮೈಲ್ ಇಂದ ನಗ್ನಗ್ತಾ ಹ್ಯಾಪಿನೆಸ್ ಇಂದ ಬರಿಬೇಕು. ಇಲ್ಲಿ ದುಃಖ ಇಟ್ಕೊಂಡು ಅಯ್ಯೋ ಮೂಡ್ ಆಫ್ ಇಟ್ಕೊಂಡು ಬರೆದ್ರೆ ಅಸಲ್ ವರ್ಕ್ ಆಗಲ್ಲ. ನಮ್ಮ ಎಮೋಷನ್ ಆ ಯೂನಿವರ್ಸ್ಗೆ ಮ್ಯಾಚ್ ಆಗ್ತಾ ಇರುತ್ತೆ. ಯೂನಿವರ್ಸ್ ನಮ್ಮ ಮಾತುಗಳನ್ನ ಅದು ರಿಸೀವ್ ಮಾಡಲ್ಲ, ಸ್ಪಂದಿಸಲ್ಲ. ನಾವು ಯಾವ ಎಮೋಷನ್ ಇಂದ, ಯಾವ ವೈಬ್ರೇಷನ್ ರಿಲೀಸ್ ಮಾಡ್ತಾ ಇದೀವೋ ಅದು ನಮ್ಗೆ ವಾಪಸ್ ಬರುತ್ತೆ. ಇದು ಆಲ್ರೆಡಿ ಆಗಿದೆ ಅಂತ ಫೀಲ್ ಆಗಿ ನಗ್ನಗ್ತಾ ಬರ್ದಾಗ ಅದು ಬೇಗನೆ ನಿಮ್ ಹತ್ರಕ್ಕೆ ಬಂದ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹೆಲ್ಪ್. ನಿಮ್ಮಿಂದನೇ ಇದೆಲ್ಲ ಆಗಿದ್ದು ಅಂತ ಬರೀರಿ. ನನ್ಗೆ ಗೊತ್ತು ನೀವು ನನ್ನ ಹಿಂದೆ ನಿಂತ್ಕೊಂಡು ನನಗೆ ಸಹಾಯ ಮಾಡ್ತಾ ಇದ್ದೀರಾ ಅಂತ. ನಿಮ್ಗೆ ಏನ್ ಅನ್ಸುತ್ತೋ, ಒಬ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾದಾಗ ನೀವು ಯಾವ ತರ ಪದಗಳನ್ನ ಯೂಸ್ ಮಾಡ್ತಿರೋ ಅದನ್ನ ಯೂಸ್ ಮಾಡಿ ಬರಿಬೇಕು. ಸೊ ಎಲ್ಲ ಬರ್ದಾದ್ಮೇಲೆ ಲಾಸ್ಟ್ಗೆ 3 times ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರ್ದು ವಿತ್ ಲವ್ ನಿಮ್ಮ ಸೈನ್ ಹಾಕಿ. ಸೊ ಹೋಪ್ ಎಲ್ಲರದು ಆಯ್ತಂತ ಭಾವಿಸ್ತೀನಿ. ಸೊ ಇದನ್ನ ಬರಿತಾ ಇದ್ರೇನೆ ಎಷ್ಟು ಹ್ಯಾಪಿನೆಸ್ ಅಲ್ವಾ? ಎಸ್ ಆರ್ ನೋ? ಹೆಂಗ್ ಅನಿಸ್ತಾ ಇತ್ತು ಇದು ಬರ್ದಾಗ? ನಿಮ್ಗೆ ಚಾಟಲ್ ಮೆನ್ಷನ್ ಮಾಡಿ. ಅದು ಬರಿತಿದ್ರೇನೆ ಅಷ್ಟು ಹ್ಯಾಪಿನೆಸ್. ಅಂಡ್ ನಾವು ಬರ್ದಾಗ ಇನ್ನೂ ಆ ಇಂಟೆನ್ಷನ್ಸ್ ಕ್ಲಿಯರ್ ಇರುತ್ತೆ. ಯಾ, ಸೋ ಮಚ್ ಆಫ್ ಜಾಯ್, ಫ್ರೀನೆಸ್ ಅಲ್ವಾ? ನೋಡಿ, ಒಂದು 5 minutes ಅಷ್ಟೇ ನಾವು ಬರ್ದಿದ್ದು,
ಸೊ ಇದೇ ಇಂಟೆನ್ಷನ್ಸ್ ಇಟ್ಕೊಂಡು ಇದಕ್ಕೋಸ್ಕರ ನಾವು ಡೈಲಿ ಮೆಡಿಟೇಷನ್ ಮಾಡಿದಾಗ ಇನ್ನೆಷ್ಟು ಅದ್ಭುತವಾಗಿ ಇರುತ್ತೆ. ಇನ್ನಷ್ಟು ಆ ಎನರ್ಜಿ ಜೊತೆ ನೀವು ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಡೈಲಿ ಮೆಡಿಟೇಷನ್ ಮಾಡ್ಬೇಕಾದ್ರೆ ಆ ಪೇಪರ್ನ ಇಟ್ಕೊಂಡಾದ್ರೂ ನೀವು ಮೆಡಿಟೇಷನ್ ಮಾಡ್ಬೋದು ನಿಮ್ ಪಕ್ಕಕ್ಕೆ ಇಟ್ಕೊಂಡು. ಓಕೆ, ಎಸ್. ಸೊ ಈ ಮೆಡಿಟೇಷನ್ ನಾನು ಮಾಡಿಸೋ ಮೆಡಿಟೇಷನ್ ರೂಲ್ಸ್ ಹೇಳ್ತೀನಿ. ಫಸ್ಟ್ ಥಿಂಗ್, ಕೊನೆಯವರೆಗೂ ಯಾರು ಕಣ್ ತೆಗಿಬಾರ್ದು. ಸೆಕೆಂಡ್ ಥಿಂಗ್, ನಾನು ಏನೇನು ಸಂಕಲ್ಪಗಳನ್ನ ಹೇಳ್ತೀನೋ ಅದನ್ನ ನೀವು ಮನ್ಸಲ್ಲಿ ರಿಪೀಟ್ ಮಾಡ್ಕೋಬೇಕು. ಸೊ ಈ ಮೆಡಿಟೇಷನ್ ಅಲ್ಲಿ ಮನಿ ರಿಲೇಟೆಡ್, ಪರ್ಟಿಕ್ಯುಲರ್ ಇವತ್ತಿನ ಮೆಡಿಟೇಷನ್ ಸಂಪದ ಸಮೃದ್ಧಿ. ಓಕೆ, ಮನಿ ರಿಲೇಟೆಡ್ ಏನಾದ್ರು ಬ್ಲಾಕ್ಸ್ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ. ಓಕೆ, ಅಂಡ್ ಎಲ್ಲಾದ್ರೂ ಸ್ಟ್ರಕ್ ಆಗಿದ್ರೆ ಅದು ಅಬಂಡೆನ್ಸ್ ಆಗಿ ಬರಕ್ಕೆ. ಸೊ ದುಡ್ಡಿನ ರಿಲೇಟೆಡ್ ಇವತ್ತಿನ ಮೆಡಿಟೇಷನ್ ಇರುತ್ತೆ. ನಮ್ಮ ನಂಬಿಕೆಗಳು ಎಲ್ಲವೂ ಕ್ಲಿಯರ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಆರ್ಕೇಂಜಲ್ ಏರಿಯಲ್ ಸಹಾಯದಿಂದ. ಸೊ ಇವೆರಡೇ ರೂಲ್, ಕಣ್ ತೆಗಿಬಾರ್ದು ಅಂಡ್ ನೆಗೆಟಿವ್ ಥಿಂಕ್ ಮಾಡಬೇಡಿ. ಓಕೆ, ಅರೆ ಇದಾಗುತ್ತಾ ಏನೋ ಹೇಳ್ತಾ ಇದಾರಲ್ವಾ, ಆ ತರ ಇದ್ರೆ ದಯವಿಟ್ಟು ಮೆಡಿಟೇಷನ್ ಮಾಡಬೇಡಿ. ಕಂಪ್ಲೀಟ್ ಸರೆಂಡರ್ನೆಸ್ ಇಂದ ಮಾಡಿದಾಗ ಮಾತ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಂಡ್ ನಾ ಹೇಳೋ ಪ್ರತಿಯೊಂದು ಸಂಕಲ್ಪವನ್ನ ರಿಪೀಟ್ ಮಾಡ್ಕೊಳ್ಳಿ ಮನ್ಸಲ್ಲಿ. ಓಕೆ, ಸೊ ಎಲ್ಲರೂ ಸುಖ ಸ್ಥಿರಾಸನದಲ್ಲಿ ಕೂತ್ಕೊಳ್ಳಿ. ಅಂಡ್ ಕೆಲವೊಬ್ರಿಗೆ ಮಧ್ಯ ಆಲ್ಮೋಸ್ಟ್ ಹಾಫ್ ವೇ ಅವರು ಎಚ್ಚರ ಇರುತ್ತೆ, ಇನ್ನು ಡೀಪ್ ಆಗಿ ಹೋಗ್ಬಿಡ್ತಾರೆ. ದಟ್ಸ್ ಓಕೆ. ಕೆಲವೊಂದ್ಸರಿ ಎನರ್ಜಿ ಬಿಲ್ಡ್ ಆಗ್ಬೇಕಾದ್ರೂ ಕೂಡ ಆ ತರ ಆಗುತ್ತೆ. 41 days ನಾನು ಹೇಳದ್ನಲ್ವಾ, ಆ 41 days ಅಲ್ಲಿ ಲಾಸ್ಟ್ಗೆ ಫುಲ್ ಅವೇರ್ನೆಸ್ ಇಂದ ಎಲ್ಲ ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ನೀವು ಬಂದ್ಬಿಟ್ಟಿರ್ತೀರ. ಅದಕ್ಕೆ 41 days ಅಂತ ಪದೇ ಪದೇ ಹೇಳ್ತಾ ಇದೀನಿ. 2 ಕೈಗಳನ್ನ ಲಾಕ್ ಮಾಡ್ತಾ ನಿಮ್ಮ ಕಾಲುಗಳನ್ನ ಕ್ರಾಸ್ ಮಾಡಿ, ಚಸ್ಮಾ ಹಾಕ್ತಾ ಇದ್ರೆ ಚಸ್ಮಾವನ್ನ ತೆಗಿರಿ. ಸುಖ ಸ್ಥಿರಾಸನದಲ್ಲಿ ಕುತ್ಕೊಳ್ಳಿ. ನಿಮ್ಮ ಆಸನ ಸುಖಕರವಾಗಿರ್ಬೇಕು. ಅಂದ್ರೆ ಆರಾಮವಾಗಿ ಬೆನ್ನಿಗೆ ಅಂಟ್ಕೊಂಡು ಯಾವುದೇ ತರದ ಬ್ಯಾಕಿಗೆ ಸ್ಟ್ರೇನ್ ಮಾಡ್ಲಾರ್ದೆ ಕುತ್ಕೊಳ್ಳಿ. ನಿಮ್ಮ ಮನಸ್ಸು ಸ್ಥಿರವಾಗಿರ್ಬೇಕು. ಸೊ ಸ್ಥಿರವಾಗಿರೋಕೆ ಉಸಿರಾಟದ ಮೇಲೆ ಗಮನ, ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಹರಿಸ್ಬೇಕು. ಇಲ್ಲ ಆಲೋಚನೆಗಳೇನು ಬರ್ತಾ ಇಲ್ಲ ಅಂತಂದ್ರೆ ಬೆಳಕು ಕಂಡಲ್ಲಿ ಬೆಳಕನ್ನ, ಬಣ್ಣಗಳು ಕಂಡಲ್ಲಿ ಬಣ್ಣಗಳನ್ನ ನಿಮ್ಮೊಳಗಡೆ ಇನ್ವೈಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಬಾಡಿಯನ್ನ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಬೆಳಗಿನಿಂದ ಇಲ್ಲಿವರೆಗೆ ನಿಮ್ಮ ದೇಹ ನಿಮಗೆ ಎಷ್ಟೋ ಕೆಲಸ ಕಾರ್ಯಗಳಲ್ಲಿ ಸಹಕಾರ ಮಾಡಿರುತ್ತಲ್ವಾ. ಸೊ ನಿಮ್ಮ ಬಾಡಿಗೆ ರಿಲ್ಯಾಕ್ಸ್ ಅಂತ ಹೇಳ್ತಾ ಥ್ಯಾಂಕ್ಸ್ ಅಂತ ಹೇಳಿ. ಮೈ ಡಿಯರ್ ಬಾಡಿ, ಪ್ಲೀಸ್ ರಿಲ್ಯಾಕ್ಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲವನ್ನ ಮರ್ತು ಬಿಡೋಣ. ನಮ್ಮೊಳಗಡೆ ನಾವು ಪ್ರಯಾಣ ಬೆಳೆಸೋಣ. ಮನ್ಸಲ್ಲಿ ಯಾವುದೇ ಆಲೋಚನೆ ಬೇಡ. ನಮ್ಮ ಶ್ವಾಸದ ಮೇಲೇನೆ ನಮ್ಮ ಗಮನ ಇರ್ಲಿ. ಈ ದಿನ ನಾವೆಲ್ಲರೂ ಕೂಡ ನಮ್ಮೆಲ್ಲರ ಭೌತಿಕ ಜೀವನವನ್ನ ಆನಂದಮಯವಾಗಿ ಮಾಡಿಕೊಳ್ಳೋಕೆ, ನಮಗೆ ಬೇಕಾದ ಸಿರಿ ಸಂಪದವನ್ನ ಸೃಷ್ಟಿ ಮಾಡ್ಕೊಳ್ಳೋಕೆ ಈ ಧ್ಯಾನವನ್ನ ಅದ್ಭುತವಾಗಿ ಉಪಯೋಗಿಸ್ಕೊಳ್ಳೋಣ. ಅಪಾರವಾದ ಪ್ರಾಣ ಶಕ್ತಿಯನ್ನ ನಾವು ಸ್ವೀಕರಿಸೋಕೆ ಸಿದ್ಧವಾಗೋಣ. ಈ ನಮ್ಮ ಧ್ಯಾನಕ್ಕೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನ ಇನ್ವೈಟ್ ಮಾಡೋಣ. ಮಹಾತರ್ ಬಾಬಾಜಿಯನ್ನ, ಪರಮಶಿವನ ಚೈತನ್ಯವನ್ನು ಕೂಡ ಆಹ್ವಾನಿಸೋಣ.
ಆರ್ಕೇಂಜಲ್ ಏರಿಯಲ್ ಅನ್ನ ಈ ನಮ್ಮ ಧ್ಯಾನಕ್ಕೆ ಹೃದಯಪೂರ್ವಕವಾಗಿ ಆಹ್ವಾನಿಸೋಣ. ಮನಸ್ಸಿನಲ್ಲಿ ಈ ತರ ಅನ್ಕೊಳ್ಳಿ, ಮೈ ಡಿಯರ್ ಆರ್ಕೇಂಜಲ್ ಏರಿಯಲ್, ನಿಮ್ಮನ್ನ ಹೃದಯಪೂರ್ವಕವಾಗಿ ನನ್ನ ಜೀವನದಲ್ಲಿ ಇನ್ವೈಟ್ ಮಾಡ್ತಾ ಇದ್ದೀನಿ. ಮನಸ, ವಾಚ, ಕರ್ಮನ ನಿಮ್ಮನ್ನ ಪ್ರೀತಿಯಿಂದ ನನ್ನ ಲೈಫ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿಮ್ಮ ಕಾಂತಿ, ಪ್ರೀತಿ, ಜ್ಞಾನ ಎಲ್ಲವೂ ಕೂಡ ನಿರಂತರವಾಗಿ ನನ್ನ ಕಡೆ ಹರಿದು ಬರ್ತಾ ಇರ್ಲಿ. ನಾವೆಲ್ಲರೂ ಆರ್ಕೇಂಜಲ್ ಏರಿಯಲ್ ಜೊತೆ ಸಂಪೂರ್ಣವಾಗಿ ಕನೆಕ್ಟ್ ಆಗಿದ್ದೀವಿ. ನಮ್ಮ ಒಂದು ಇನ್ವಿಟೇಷನ್ಗೆ, ಆಹ್ವಾನಕ್ಕೆ ಪ್ರೀತಿಯಿಂದ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಆರ್ಕೇಂಜಲ್ ಏರಿಯಲ್ಗೆ ಕೃತಜ್ಞತೆಗಳನ್ನ ತಿಳಿಸೋಣ. ಹಾಗೆ ಆಸ್ಟ್ರಲ್ ಎನರ್ಜಿ ಮಾಸ್ಟರ್ಸ್ ಅನ್ನ ಇನ್ವೈಟ್ ಮಾಡೋಣ. ಅಷ್ಟಲಕ್ಷ್ಮಿಯರನ್ನ, ಕುಬೇರನನ್ನ, ಹಾಗೆ ಯಾರ್ಯಾರು ಈ ಧ್ಯಾನಕ್ಕೆ ಸಹಾಯ ಮಾಡೋಕೆ ಸಿದ್ಧರಿದ್ದಾರೋ ಅವರೆಲ್ಲರನ್ನು ಕೂಡ ಇನ್ವೈಟ್ ಮಾಡೋಣ. ಮನಸ್ಸಿನಲ್ಲಿ ಈ ತರ ಅನ್ಕೊಳ್ಳಿ, ನನ್ನ ಜೀವನದಲ್ಲಿ ಸಂಪದವನ್ನ ಹರಿಸೋಕೆ ಈ ವಿಶ್ವದಲ್ಲಿರೋ ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಅನ್ನ ಸ್ವಾಗತ ಕೋರ್ತಾ ಇದ್ದೀನಿ. ನನ್ನ ಸಂಕಲ್ಪವನ್ನ ನೆರವೇರಿಸಬೇಕು ಅಂತ ಹೃದಯಪೂರ್ವಕವಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ಧನ ಪ್ರವಾಹ ಹರಿಯೋಕೆ ನಾವೇ ಬಿಡ್ತಿರಲ್ಲ, ನಾವೇ ಅಡ್ಡು ಆಗಿರ್ತೀವಿ. ನಮ್ಮ ಆಲೋಚನೆಗಳಿಂದ, ಭಾವನೆಗಳಿಂದ, ಹಾಗೆ ಸರಿಯಲ್ಲದ ನಂಬಿಕೆಗಳಿಂದ. ಈ ಕ್ಷಣ ಆ ಗೋಡೆಗಳನ್ನೆಲ್ಲ ನಾವು ಒಡೆದಾಕೋಣ. ಯೂನಿವರ್ಸ್ ನಿರಂತರವಾಗಿ ಈ ಸಂಪದವನ್ನ ಯಾವಾಗ್ಲೂ ಧಾರಾಕಾರವಾಗಿ ನಮ್ಮ ಮೇಲೆ ಹರಿಸ್ತಾ ಇರುತ್ತೆ. ಆದ್ರೆ ನಾವು ಅದನ್ನ ಸ್ವೀಕರಿಸೋಕೆ ಸಂಸಿದ್ಧರಾಗಬೇಕು. ಮನಸ್ಸಿನಲ್ಲಿ ಈ ತರ ಅನ್ಕೊಳ್ಳಿ, ನನ್ನ ಆತ್ಮ ಚೈತನ್ಯದಿಂದ ಅನಂತವಾದ ಶಕ್ತಿ ಬಿಡುಗಡೆಯಾಗಿ ನನ್ನ ಜೀವನದಲ್ಲಿ ಧನ ಪ್ರವಾಹಕ್ಕೆ ಅಡ್ಡಿ ಆಗ್ತಾ ಇರೋ ನನ್ನಲ್ಲೇ ಇರುವ ಸರಿಯಲ್ಲದ ಆಲೋಚನೆಗಳು, ಭಾವನೆಗಳು, ನಂಬಿಕೆಗಳು ನನ್ನ ಆತ್ಮ ಮೂಲೆಗಳಿಂದ ಈ ಕ್ಷಣವೇ ಸಂಪೂರ್ಣವಾಗಿ
ಶಾಶ್ವತವಾಗಿ ಬಿಡುಗಡೆ ಮಾಡ್ತಾ ಇದ್ದೀನಿ. ಇವೆಲ್ಲವೂ ಕೂಡ ನನ್ನಿಂದ ತೊಲಗಿ ಹೋಗ್ತಾ ಇದೆ. ನಮ್ಮ ಜೊತೆ ಎಷ್ಟೋ ಜನ ಆಸ್ಟ್ರಲ್ ಮಾಸ್ಟರ್ಸ್, ಆರ್ಕ್ ಏಂಜಲ್, ಏರಿಯಲ್ ಎನರ್ಜೀಸ್ ಜೊತೆ ಕನೆಕ್ಟ್ ಆಗಿ ನಮ್ಮೊಳಗಡೆ ಇರೋ ಹಣಕಾಸಿನ ವಿಚಾರದಲ್ಲಿರೋ ಎಲ್ಲ ಬ್ಲಾಕೇಜ್ಗಳನ್ನ ನಮ್ಮಿಂದ ರಿಲೀಸ್ ಮಾಡ್ತಾ ಇದ್ದಾರೆ. ಗಮನಿಸಿ, ಅಪಾರವಾದ ವಿಶ್ವಶಕ್ತಿ ನಮ್ಮಲ್ಲಿ ಪ್ರವಾಹ ಆಗಿ ನಮ್ಮ ಎಲ್ಲಾ ಸಂಕಲ್ಪಗಳು ಕ್ಷಣ ಮಾತ್ರದಲ್ಲಿ ನೆರವೇರ್ತಾ ಇದೆ. ಸಂಪೂರ್ಣ ವಿಶ್ವಾಸದಿಂದ ಈ ಧ್ಯಾನವನ್ನ ಮಾಡೋಣ. ನಾವು ಎಷ್ಟು ದೃಢವಾಗಿ ವಿಶ್ವಾಸ ಮಾಡ್ತೀವೋ ಅಷ್ಟು ಅದ್ಭುತವಾಗಿ ನಮ್ಮ ಸಂಕಲ್ಪಗಳು ನೆರವೇರ್ತವೆ. ಮನಸ್ಸಿನಲ್ಲಿ ಈ ತರ ಅನ್ಕೊಳ್ಳಿ, ದುಡ್ಡಿನೆಡೆಗೆ ನನಗಿರೋ ಎಲ್ಲಾ ತರಹದ ಪ್ರತಿಕೂಲ ಅಂದ್ರೆ ನೆಗೆಟಿವ್ ಶಕ್ತಿಗಳು, ಅನುಕೂಲ ಮಾಡದೇ ಇರೋ ಶಕ್ತಿಗಳನ್ನ ನನ್ನಿಂದ ಈ ಕ್ಷಣನೇ ಬಿಡುಗಡೆಯಾಗಲಿ. ಸಂಪದಕ್ಕೆ ಸಂಬಂಧಿಸಿದ ನನ್ನಲ್ಲಿರೋ ಕೆಳಸ್ಥಾಯಿ ಆಲೋಚನೆಗಳು, ಇಲ್ಲದತನ, ನೋವನ್ನು ಉಂಟು ಮಾಡಿದ ಸಂಗತಿಗಳು, ಹೀಗೆ ಎಲ್ಲವನ್ನು ನನ್ನಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾ ಇದ್ದೀನಿ. ಗಮನಿಸಿ, ಒಂದೊಂದಾಗಿ ನಿಮ್ಮಿಂದ ದೂರ ಆಗ್ತಾ ಇದೆ. ಎಷ್ಟೋ ಜನಕ್ಕೆ ಕಣ್ ತೆಗೆದ್ಬಿಡೋಣ ಅಂತ ಅನಿಸ್ತಾನೂ ಇರ್ಬೋದು, ಕನೆಕ್ಟ್ ಆಗ್ತಾ ಇಲ್ಲ, ಹೀಗೆ ಹಲವಾರು ವಿಚಾರಗಳು ಬರ್ಬೋದು. ಇದೆಲ್ಲವೂ ಕೂಡ ನಿಮ್ಮ ಮೈಂಡ್ ಗೇಮ್ಸ್. ನಮ್ಮ ಕರ್ಮಗಳು ನಮ್ಮ ಮೈಂಡ್ ಮುಖಾಂತರ ನಮಗೆ ಧ್ಯಾನ ಮಾಡಕ್ ಬಿಡ್ತಾ ಇರಲ್ವಂತೆ. ಏಕಂದ್ರೆ ಧ್ಯಾನ ಮಾಡಿದಾಗ 90% ಎಲ್ಲವೂ ಕ್ಲಿಯರ್ ಆಗ್ಬಿಡುತ್ತೆ. ಆ ಕ್ಷಣನೇ ಯಾವಾಗ ಕೂಡಕ್ಕೆ ಆಗಲ್ಲ ಅಂತ ಅನ್ಸ್ದಾಗೆ ಅತಿ ಹೆಚ್ಚು ನಂಬಿಕೆಯಿಂದ ಮಾಡ್ಬೇಕು. ಅದ್ಭುತವಾದ ಮಾಸ್ಟರ್ಸ್ ಜೊತೆ, ವಂಡರ್ಫುಲ್ ಎನರ್ಜೀಸ್ ಜೊತೆ ನಾವೆಲ್ಲರೂ ಕನೆಕ್ಟ್ ಆಗಿದ್ದೀವಿ. ಎಷ್ಟೋ ಕ್ಲಿಯರ್ ಮಾಡ್ಕೊಳೋಕೆ, ಮ್ಯಾನಿಫೆಸ್ಟ್ ಮಾಡ್ಕೊಳಕ್ಕೆ ಈ ಮೆಡಿಟೇಷನ್ ಅನ್ನ ಅದ್ಭುತವಾಗಿ ನಾವು ಉಪಯೋಗಿಸ್ಕೊಳ್ಳೋಣ. ಮನಸ್ಸಿನಲ್ಲಿ ಈ ತರ ಅನ್ಕೊಳ್ಳಿ, ಸಮಾಜದಲ್ಲಿ ದುಡ್ಡಿರುವವರನ್ನ, ಧನವಂತರನ್ನ, ಶ್ರೀಮಂತರನ್ನ ನೋಡಿ ನಾನು ತಿಳಿದೇನೋ ಈ ಜನ್ಮದಲ್ಲಾಗಲಿ ಹಿಂದಿನ ಜನ್ಮಗಳಲ್ಲಾಗಲಿ ಅವರನ್ನ
ದ್ವೇಷಿಸಿದ್ರೆ, ದೋಷಿಸಿದ್ರೆ, ದ್ವೇಷ ಮಾಡಿದ್ರೆ, ಸರಿಯಲ್ಲದ ಭಾವನೆಗಳನ್ನ ವ್ಯಕ್ತಪಡಿಸಿ ಅಸೂಯೆ ಪಟ್ಟಿದ್ರೆ ಈ ಕ್ಷಣವೇ ಈ ಏರ್ಪಾಡಾದ ದ್ವೇಷ ನನ್ನಿಂದ ಪೂರ್ತಿಯಾಗಿ ಬಿಡುಗಡೆ ಮಾಡ್ತಾ ಇದ್ದೀನಿ. ಅವರೆಲ್ಲರಲ್ಲಿ ಹೃದಯಪೂರ್ವಕವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಸೊ ಹೋಲ್ ಹಾರ್ಟೆಡ್ಲಿ ಅವರನ್ನ ಕ್ಷಮೆ ಕೇಳಿ. ಯಾವುದೇ ತರದ ಎಮೋಷನ್ಸ್ ನೀವು ಫೀಲ್ ಆಗ್ತಿದ್ರು ಕಂಟ್ರೋಲ್ ಮಾಡ್ಕೋಬೇಡಿ. ಹಾಗೆ ಈ ಜನ್ಮದಲ್ಲಿ ಅನುಭವಿಸ್ತಾ ಇರೋ ಎಲ್ಲ ಚಾಲೆಂಜಸ್ಗೆ ಕಾರಣ ನಾವು ಮಾಡಿರೋ ಹಿಂದಿನ ಜನ್ಮದಲ್ಲಿ ಪಾಪ ಕರ್ಮಗಳು. ಹೃದಯಪೂರ್ವಕವಾಗಿ ನೀವು ಕ್ಷಮೆ ಕೇಳ್ಕೊಳ್ಳಿ. ಇದನ್ನ ರಿಪೀಟ್ ಮಾಡ್ಕೊಳ್ಳಿ. ತಿಳಿದೇನೋ ಈ ಜನ್ಮದಲ್ಲಾಗಲಿ ಹಿಂದಿನ ಜನ್ಮಗಳಲ್ಲಾಗಲಿ ಯಾವುದೇ ಜೀವಿಗೆ ನೋವನ್ನ ಕೊಟ್ಟಿದ್ರೆ, ಹಿಂಸೆ ಮಾಡಿದ್ರೆ, ಕಷ್ಟ ಕೊಟ್ಟಿದ್ರೆ, ಯಾವುದೇ ತರದ ನೋವನ್ನ ಉಂಟು ಮಾಡಿದ್ರೆ ಅವರೆಲ್ಲರಲ್ಲಿ ಹೃದಯಪೂರ್ವಕವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಅಂಡ್ ಅವರೆಲ್ಲರೂ ಕೂಡ ನಿಮ್ಮ ಮುಂದೆ ಬಂದು ನಿಂತು ಬಿಟ್ಟಿದ್ದಾರೆ. ಅವರ ಕಾಲಿಡಿದು ಕ್ಷಮೆಯನ್ನ ಕೇಳಿ. ನಮ್ಮ ಕಷ್ಟಗಳಿಗೆ, ನಮ್ಮ ನಷ್ಟಗಳಿಗೆ, ನಮ್ಮ ದುಃಖಗಳಿಗೆ ನಾವೇ ಕಾರಣ, ಮತ್ಯಾರೂ ಅಲ್ಲ. ಈ ದಿನ ಇದೆಲ್ಲದನ್ನು ಕೂಡ ಕ್ಲಿಯರ್ ಮಾಡ್ಕೊಳೋ ಅವಕಾಶ ನಮಗೆ ಸಿಕ್ಕಿದೆ. ಅವರಲ್ಲಿ ಹೃದಯಪೂರ್ವಕವಾಗಿ ಕ್ಷಮೆ ಕೇಳಿ. ನಂದು ತಪ್ಪಾಯ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಪರಿವರ್ತನೆಯ ಜೀವನವನ್ನ ಜೀವಿಸ್ತೀನಿ ಅಂತ ಕೇಳ್ಕೊಳ್ಳಿ. ಅಂಡ್ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಳ್ಳಿ, ಅವರು ಕ್ಷಮಿಸಿದಾರಾ? ನಿಮಗೆ ಬರೋ ಫಸ್ಟ್ ಆನ್ಸರ್ ಅನ್ನೇ ನೀವು ಟ್ರಸ್ಟ್ ಮಾಡಿ. ಅಂಡ್ ಅವರಿಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಕ್ಷಮಿಸಿದ್ದಕ್ಕೆ. ಹಾಗೆ ನಮ್ಮ ಜೀವನದಲ್ಲಿ ಏನನ್ನಾದ್ರೂ ನಾವು ಪಡಿಬೇಕಂದ್ರೆ ಮೊದಲೇದಾಗಿ ಏನ್ ಮಾಡ್ಬೇಕು, ನಮ್ಮ ಲೈಫ್ ಅಲ್ಲಿರೋ ಪ್ರತಿಯೊಂದಕ್ಕೂ ನಾವು ಥ್ಯಾಂಕ್ಸ್ ಹೇಳ್ಬೇಕು, ಕೃತಜ್ಞತೆ ಸಲ್ಲಿಸ್ಬೇಕು. ಆಗ್ಲೇ ಅದು ಮತ್ತಷ್ಟು ಡಬಲ್ ಆಗಿ ನಮ್ಮ ಹತ್ರ ಬರ್ತಾ ಇರುತ್ತೆ. ಸೊ ಈಗ ನಾ ಹೇಳೋದನ್ನ ಮನ್ಸಲ್ಲಿ ರಿಪೀಟ್ ಮಾಡ್ಕೊಳ್ಳಿ. ಈ ಕ್ಷಣ ನನ್ನಲ್ಲಿರೋ ಸರ್ವ ಸಂಪದಕ್ಕೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನ ತಿಳಿಸ್ತಾ ಇದ್ದೀನಿ. ನನ್ನ ಸಮಸ್ತವನ್ನ ಈ ವಿಶ್ವದಿಂದಲೇ ನಾನು ಹೊಂದಿದ್ದೇನೆ. ಇಲ್ಲಿಯವರೆಗೆ
ನನಗೆ ಪ್ರತಿಯೊಂದನ್ನು ನೀಡಿದ ಆ ವಿಶ್ವಕ್ಕೆ ಕೃತಜ್ಞತೆಗಳು. ಹಾಗೆ ಮನಸ್ಸಿನಲ್ಲಿ ಈ ತರ ಅನ್ಕೊಳ್ಳಿ, ನನ್ನ ಜೀವನದಲ್ಲಿ ಈ ಸಂಪದವನ್ನ ಹೊಂದೋದಕ್ಕೆ ಹಾಗೆ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋಕೆ ಸರ್ವ ಸನ್ನತೆಯನ್ನ ಜ್ಞಾನವನ್ನ ಹೊಂದಿದ್ದೇನೆ. ಹಾಗೆ ಮತ್ತಷ್ಟು ಸಂಪದವನ್ನ ಸ್ವೀಕರಿಸೋ ಶಕ್ತಿ, ಅದನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳೋ ಯುಕ್ತಿ ಆ ಪರಮಾತ್ಮನಿಂದ ನಾನು ಹೊಂದುತ್ತಿದ್ದೇನೆ. ಇದಕ್ಕೆ ಆ ಪರಮಾತ್ಮನಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಗಳು. ಯಾರೂ ಕಣ್ಣನ್ನ ತೆಗಿಬೇಡಿ. ಆ ಪರಮಾತ್ಮ, ಯೂನಿವರ್ಸ್ ನಮ್ಮೆಲ್ಲರನ್ನು ಒಂದೇ ರೀತಿಯಾಗಿ ಪ್ರೀತಿಸ್ತಾ ಇರ್ತಾರೆ. ಮತ್ತೆ ಆ ಪರಮಾತ್ಮನ ಪ್ರೀತಿಯನ್ನ ಹೊಂದೋ ಮಾರ್ಗ ಈ ಧ್ಯಾನ. ನಮ್ಮಲ್ಲಿರೋ ದಿವ್ಯತ್ವವನ್ನ ಅರಿತು ಆ ದಿವ್ಯ ಶಕ್ತಿಗಳನ್ನ ಉತ್ತೇಜನ ಮಾಡಿಕೊಳ್ಳೋದೇ ಈ ಧ್ಯಾನ ಸ್ನೇಹಿತರೆ. ಎಷ್ಟು ಅದ್ಭುತವಾದ ಸಾಧನೆಯಲ್ಲಿ ನಿಮ್ಮನ್ನ ನೀವು ತೊಡಸ್ಕೊಂತಿರೋ ಅಷ್ಟು ಅದ್ಭುತವಾದ ಫಲಿತಗಳನ್ನ ನೀವು ಪಡಿತಾ ಹೋಗ್ತೀರಾ. ಮನಸ್ಸಿನಲ್ಲಿ ಈ ತರ ಅನ್ಕೊಳ್ಳಿ, ನನ್ನ ಜೀವನದಲ್ಲಿ ಬರೋ ಸಂಪದವನ್ನ ಹೊಂದಲಿಕ್ಕೆ ನಾನು ಸಂಪೂರ್ಣವಾಗಿ ಸಿದ್ಧವಾಗಿದ್ದೇನೆ. ಐ ಆಮ್ ರೆಡಿ, ಐ ಆಮ್ ವೆರಿ ರೆಡಿ. ಅದೇ ರೀತಿ ಆ ಸಂಪದದಲ್ಲಿ 10ರಷ್ಟು ಭಾಗ ಲೋಕ ಕಲ್ಯಾಣಕ್ಕಾಗಿ ವಿನಿಯೋಗಿಸುವುದಕ್ಕೆ ನಾನು ಸಿದ್ಧವಾಗಿದ್ದೇನೆ. ಅಂದ್ರೆ ನಮ್ಗೆ ಬರೋ ಎಲ್ಲ ಸಂಪದದಲ್ಲಿ 10% ನಾವು ವಿಶ್ವಕ್ಕೋಸ್ಕರ ವಿನಿಯೋಗಿಸುವುದಕ್ಕೆ ಸಿದ್ಧವಾಗಿದ್ದೇವೆ. ಇದನ್ನ ಹೋಲ್ ಹಾರ್ಟೆಡ್ಲಿ ಮನಸ್ಪೂರ್ವಕವಾಗಿ ನಿಮ್ಮ ಅಂತರಾತ್ಮದಿಂದ ಹೇಳಿ. ನಾವು ಎಷ್ಟು ಕೊಡ್ತೀವೋ ಅದರ 10ರಷ್ಟು ಮತ್ತೆ ವಾಪಸ್ ನಮಗೇನೆ ಬರುತ್ತೆ. ಗಿವರ್ಸ್ ಆರ್ ದ ಮೋರ್ ರಿಸೀವರ್ಸ್ ಅಂತ ಹೇಳ್ತಾರೆ. ಸೊ ಯಾವಾಗ ನೀವು ಕೊಡೋ ಮನೋಭಾವನವನ್ನ ಇಟ್ಕೊಳ್ತಿರೋ ಆಗ ಯೂನಿವರ್ಸ್ ನಿಮ್ಮ ಜೀವನದಲ್ಲಿ ಆನಂದದ ಮಳೆಯನ್ನೇ ಹರಿಸುತ್ತೆ. ಮನಸ್ಸಿನಲ್ಲಿ ಈ ತರ ಅನ್ಕೊಳ್ಳಿ,
ನನ್ನ ಉದ್ಯೋಗ, ವ್ಯಾಪಾರ, ವ್ಯವಸಾಯದಿಂದ ಹೀಗೆ ಇತರ ಊಹಿಸದೆ ಇರೋ ಮಾರ್ಗಗಳ ಮೂಲಕ ಸಂಪದ ನನ್ನ ಜೀವನದಲ್ಲಿ ಪ್ರವಾಹದ ತರ ಹರಿದು ಬರ್ತಾ ಇದೆ. ನೀವು ನಂಬಬೇಕಷ್ಟೆ. ನೀವು ನಂಬಿದ್ದೆ ಆದ್ರೆ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಸೃಷ್ಟಿ ಮಾಡ್ಕೊಳ್ಳೋ ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲಿ ಸಮೃದ್ಧಿ ಆಗುತ್ತೆ. ಸಮುದ್ರದಷ್ಟು ವಿಶ್ವಾಸವನ್ನ, ಆತ್ಮಶಕ್ತಿ, ಅದ್ಭುತವಾದ ಆಲೋಚನೆಗಳ ಮೂಲಕ ನಿಮಗೆ ಬೇಕಾದ ಎಲ್ಲವನ್ನು ನೀವು ಹೊಂದಬಹುದು. ಮನಸ್ಸಿನಲ್ಲಿ ಈ ತರ ರಿಪೀಟ್ ಮಾಡ್ಕೊಳ್ಳಿ. ನನ್ನ ಜೀವನದಲ್ಲಿ ಸರ್ವ ಸಂಪದವನ್ನ ಸೃಷ್ಟಿ ಮಾಡೋ ಆಲೋಚನೆಗಳು, ಮಾರ್ಗಗಳು ನನಗೋಸ್ಕರ ಎಲ್ಲ ಕಡೆಯಿಂದ ಸಿದ್ಧವಾಗಿದೆ. ಅವೆಲ್ಲವನ್ನ ನಾನು ಹೃದಯಪೂರ್ವಕವಾಗಿ ನನ್ನ ಜೀವನದಲ್ಲಿ ಆಹ್ವಾನ ಮಾಡ್ತಾ ಇದ್ದೀನಿ. ಆ ಸಮೃದ್ಧಿಯ ಭಾವನೆ ನನ್ನ ಆತ್ಮ ಮೂಲೆಯಲ್ಲಿ, ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ನನ್ನ ಉಪಚೇತನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಬೇರೂರ್ತಾ ಇದೆ. ಪ್ರತಿ ಕ್ಷಣ ಎಲ್ಲೇ ಇದ್ರೂ ನನ್ನ ಅವಸರಗಳು ತೀರುತ್ತಿವೆ. ಸಮಯಕ್ಕೆ ತಕ್ಕಂತೆ ಎಲ್ಲವೂ ಕೂಡ ಅದ್ಭುತವಾಗಿ ನನ್ನ ಜೀವನದಲ್ಲಿ ಬರ್ತಾ ಇದೆ. ಈ ಸಂಪದಕ್ಕೆ ಸದಾ ನಾನು ಕೃತಜ್ಞನು. ಹಾಗೆ ಈ ಅಪಾರವಾದ ವಿಶ್ವ ಶಕ್ತಿಯನ್ನ ನಮ್ಮ ಒಳಗಡೆ ಇನ್ವೈಟ್ ಮಾಡ್ಕೊಳ್ಳೋಣ. ಆ ಪರಮಾತ್ಮನ ಶಕ್ತಿಯನ್ನ ನಾವು ನಮ್ಮ ಒಳಗಡೆ ಆಹ್ವಾನಿಸೋಣ. ಈ ಶಕ್ತಿಯ ಪ್ರವಾಹಕ್ಕೆ ಅಡ್ಡಿ ಆಗ್ತಾ ಇರೋ ಎಲ್ಲ ತರದ ಬ್ಲಾಕ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಇದಕ್ಕೋಸ್ಕರ ಸಪ್ತ ಸಮುದ್ರದಿಂದ ಸೃಷ್ಟಿಸಲ್ಪಟ್ಟ ಮಹಾಶಕ್ತಿಯುತವಾದ ಸಾಲ್ಟ್ ಪಿರಮಿಡ್ ಅನ್ನ ನಮ್ಮ ಮೇಲೆ ಇನ್ವೈಟ್ ಮಾಡ್ಕೊಳ್ಳೋಣ. ಆಸ್ಟ್ರಲ್ ಸಾಲ್ಟ್ ಪಿರಮಿಡ್ ನಮ್ಮ ಮೇಲೆ ಶಾಶ್ವತವಾಗಿ ಸೃಷ್ಟಿಯಾಗಿದೆ. ಎಲ್ಲಿಯವರೆಗೂ ನಮ್ಮ ಧ್ಯಾನ ಸಾಧನೆಯಲ್ಲಿ ನಾವು ತೊಡಗಿರ್ತೀವೋ ಅಲ್ಲಿಯವರೆಗೂ ಈ ಪಿರಮಿಡ್ ನಮಗೆ ಸಹಕಾರ ನೀಡ್ತಾನೆ ಇರುತ್ತೆ. ನಮ್ಮ ಎನರ್ಜಿ ಫ್ಲೋ ಅಲ್ಲಿ ಯಾವುದೇ ತರದ ಬ್ಲಾಕ್ಸ್ ಇದ್ರೂ ಇದು ಕ್ಲಿಯರ್ ಮಾಡ್ತಾ ಇದೆ. ಎಷ್ಟು ಜನ ಆಸ್ಟ್ರಲ್ ಮಾಸ್ಟರ್ಸ್, ಈ ಆರ್ಕೇಂಜಲ್ ಎನರ್ಜೀಸ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂದ್ರೆ, ಕ್ಷಣ ಮಾತ್ರದಲ್ಲಿ ನಮ್ಮೆಲ್ಲಾ ಸಂಕಲ್ಪಗಳು, ಎಲ್ಲಾ ಬ್ಲಾಕ್ಸ್ಗಳು ಕೆಳಗಡೆ ಉರುಳಿ ಬೀಳ್ತಾ ಇವೆ. ನಮ್ಮ ಸಂಕಲ್ಪಗಳೆಲ್ಲ ನೆರವೇರ್ತಾ ಇವೆ.
ಒಂದೊಂದೇ ಕ್ಲಿಯರ್ ಆಗ್ತಾ ಆಗ್ತಾ ನಮ್ಮ ಮನಸ್ಸು ಕೂಡ ಎಷ್ಟೋ ಪ್ರಶಾಂತವಾಗಿ ಆಗ್ತಾ ಇದೆ. ಮನಸ್ಸಿನಲ್ಲಿ ಈ ತರ ಅನ್ಕೊಳ್ಳಿ, ಈ ವಿಶ್ವದಲ್ಲಿ ಸಮಸ್ತ ಸಂಪದಗಳಿಗೆ ನಾನು ಅರ್ಹನು. ನಾನು ಮಾನಸಿಕವಾಗಿ, ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ ಇನ್ನು ಸರ್ವ ವಿಧಗಳಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತಿದ್ದೇನೆ. ಅತ್ಯುನ್ನತ ಸ್ಥಿತಿಗೆ ಸೇರುತ್ತಿದ್ದೇನೆ. ಈ ನನ್ನ ಜೀವನವನ್ನ ಮನಸ್ಪೂರ್ವಕವಾಗಿ ಅಂಗೀಕರಿಸ್ತಾ ಇದ್ದೇನೆ. ಈ ನನ್ನ ಅದ್ಭುತವಾದ ಜೀವನಕ್ಕೆ ಧನ್ಯವಾದಗಳು. ಆಧ್ಯಾತ್ಮಿಕ, ಮಾನಸಿಕ, ದಿವ್ಯ ಸಂಪದಗಳನ್ನ ಸ್ವೀಕರಿಸುವುದಕ್ಕೆ ನಾನು ಸರ್ವದಾ ಸಂಸಿದ್ಧನಾಗಿದ್ದೇನೆ. ಎಲ್ಲವೂ ಕೂಡ ನನ್ನ ದಿಶೆಯಲ್ಲಿ ಧಾರಾಕಾರವಾಗಿ ಹರಿದು ಬರ್ತಾ ಇವೆ. ನಾನು ಕೇಳಿಕೊಂಡಿದ್ದೆಲ್ಲ ನೀಡುತ್ತಿರುವ ನನ್ನ ಅಂತರಾತ್ಮಕ್ಕೆ ನಾನು ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೇನೆ. ನಾನು ದಿವ್ಯ ಆತ್ಮ ಸ್ವರೂಪನು. ನಾನು ಸರ್ವಶಕ್ತಿವಂತನು. ನನ್ನ ಜೀವನದಲ್ಲಿ ಸಮಸ್ತವನ್ನ ಹೊಂದುವ ಸರ್ವಶಕ್ತಿ ನನ್ನಲ್ಲೇ ಇದೆ. ವಾಟ್ ಅ ವಂಡರ್ಫುಲ್ ಫೀಲಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಯಾರು ಕಣ್ಣನ್ನ ತೆಗಿಬೇಡಿ. ಸರೆಂಡರ್ನೆಸ್ ಇಂದ ಆ ಹೈಯರ್ ಎನರ್ಜಿ ಜೊತೆ ಸಂಪೂರ್ಣವಾಗಿ ಕನೆಕ್ಟ್ ಆಗ್ಬಿಡಿ. ನಿಮಗೆ ಈ ಮಧ್ಯ ಮಧ್ಯ ಯಾರೋ ನಿಮ್ಮ ಪಕ್ಕಕ್ಕೆ ಬಂದು ಕೂತಿರೋ ತರ, ಟಚ್ ಮಾಡಿದ ಅಥವಾ ಏನಾದ್ರೂ ವಿಷನ್ಸ್ ಕಾಣಿಸ್ಬೋದು. ಎಲ್ಲವೂ ಕೂಡ ಆ ಆಸ್ಟ್ರಲ್ ಮಾಸ್ಟರ್ಸ್, ಏಂಜಲ್ಸ್ ಪ್ರೆಸೆನ್ಸ್ ಅನ್ನ ಎತ್ತಿ ತೋರಿಸ್ತಾ ಇದೆ. ಹೀಗೆ ಅನ್ಕೊಳ್ಳಿ, ನಾನು ದುಡ್ಡನ್ನ ಆಕರ್ಷಿಸೋ ಅಯಸ್ಕಾಂತ ಅಂದ್ರೆ ಮ್ಯಾಗ್ನೆಟ್. ಐ ಆಮ್ ಮನಿ ಮ್ಯಾಗ್ನೆಟ್. ನನ್ನ ಜೀವನದಲ್ಲಿ ಅಪರಿಮಿತ ಆದಾಯವನ್ನ ಮತ್ತೆ ಸಂಪದಗಳನ್ನ ನಾನು ಸ್ವಾಗತಿಸುತ್ತಿದ್ದೇನೆ. ಅಂಡ್ ನಿಮಗ್ ನೀವೇ ಅನ್ಕೊಳ್ಳಿ ಹೋಲ್ ಹಾರ್ಟೆಡ್ಲಿ, ನಾನು ಧನವಂತನು. ನನಗೆ ಬೇಕಾದ್ದೆಲ್ಲ ನನ್ನ ಹತ್ರ ಇದೆ. ಅದಕ್ಕೆ ಎಷ್ಟೋ ಕೃತಜ್ಞತೆಗಳು. ನನ್ನ ವ್ಯಾಲೆಟ್ಗೆ ಥ್ಯಾಂಕ್ಸ್. ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿರುವ ಸಂಪೂರ್ಣ ದುಡ್ಡಿಗೆ ಥ್ಯಾಂಕ್ಸ್. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಅದ್ಭುತವಾಗಿ ಸಮೃದ್ಧಿತನದಿಂದ ತುಂಬಿ ತುಳುಕಾಡ್ತಾ ಇದೆ. ಇದನ್ನ ನಾನು ನಂಬ್ತಾ ಇದ್ದೇನೆ.
ನನ್ನ ಈ ಸಮೃದ್ಧಿತನದಿಂದ ನಮ್ಮ ಮನೆಯಲ್ಲಿರೋ ಪ್ರತಿಯೊಬ್ಬರು ಕೂಡ ಎಷ್ಟೋ ಆನಂದವಾಗಿದ್ದಾರೆ. ಅನ್ಯೂನ್ಯತೆಯಿಂದ, ಭೋಗ ಭಾಗ್ಯಗಳಿಂದ, ಸಿರಿ ಸಂಪದಗಳಿಂದ ಆನಂದವಾಗಿದ್ದಾರೆ. ಅದಕ್ಕೆ ಯೂನಿವರ್ಸ್ ಥ್ಯಾಂಕ್ ಯು ಅಂತ ಹೇಳಿ. ಅಂಡ್ ಹೀಗೆ ಅನ್ಕೊಳ್ಳಿ, ನನ್ನ ಜೀವನದಲ್ಲಿ ಪ್ರತಿದಿನ ನಿತ್ಯ ನೂತನವಾದ ದಿನ. ನನ್ನ ಜೀವನ ಪ್ರತಿದಿನ ಸಂಪದ ತುಂಬಿದ ದಿನ. ನೀವು ಗಮನಿಸಿದ್ದೆ ಆದ್ರೆ ನಿಮ್ಮ ಮನಸ್ಸಿನಲ್ಲಿರೋ ಎಲ್ಲಾ ಗೊಂದಲಗಳು ನಿಧಾನವಾಗಿ ತೊಲಗಿ ಹೋಗ್ತಾ ಇವೆ. ನಿಮ್ಮ ಭುಜಗಳು ಎಷ್ಟೋ ರಿಲೀಫ್ ಅಂತ ಅನಿಸ್ತಾ ಇದೆ. ನಿಮ್ಮ ಜೀವನದಲ್ಲಿರೋ ಎಲ್ಲಾ ದುಃಖಗಳು ಸುಟ್ಟು ಹೋಗ್ತಾ ಇವೆ. ಅಂಡ್ ಮನಸ್ಸಿನಲ್ಲಿ ಈ ತರ ಅನ್ಕೊಳ್ಳಿ, ನನ್ನ ದೈನಂದಿನ ಖರ್ಚುಗಳನ್ನ ನಾನು ತುಂಬಾ ಪ್ರೀತಿಯಿಂದ ಮನಸ್ಫೂರ್ತಿಯಾಗಿ ಖರ್ಚು ಮಾಡ್ತಾ ಇದ್ದೇನೆ. ನಾನು ಖರ್ಚು ಮಾಡ್ತಾ ಮಾಡ್ತಾ ನನ್ನ ಜೀವನದಲ್ಲಿ ಮತ್ತಷ್ಟು ಸಂಪದಗಳನ್ನ ಹೊಂದ್ತಾ ಇದ್ದೇನೆ. ಇದು ತುಂಬಾ ಮುಖ್ಯ ಸ್ನೇಹಿತರೆ. ನಾವು ಮಾಡೋ ಪ್ರತಿಯೊಂದು ಖರ್ಚನ್ನು ಕೂಡ ಕೃತಜ್ಞತೆಯಿಂದ ಆ ದುಡ್ಡನ್ನ ಕೊಡ್ಬೇಕು. ಎಷ್ಟು ಪ್ರೀತಿಯಿಂದ ಖರ್ಚು ಮಾಡ್ತೀವೋ ಅದಕ್ಕಿಂತ 10ರಷ್ಟು ಪ್ರೀತಿಯಿಂದ ಆ ಸಂಪದ ನಿಮ್ಮ ಹತ್ರ ಬರುತ್ತೆ. ನಮ್ಮ ಖರ್ಚುಗಳನ್ನ ಬೈತಾ ಮಾಡಿದಾಗ, ನೋವಿನಿಂದ ಮಾಡಿದಾಗ ಅದು ಹೆಚ್ಚಾಗೋದಿಲ್ಲ, ಇನ್ನು ಕಮ್ಮಿ ಆಗ್ತಾ ಬರುತ್ತೆ. ಸೊ ನಿಮ್ಮ ಎಲ್ಲಾ ಖರ್ಚುಗಳನ್ನ ಕೃತಜ್ಞತೆಯಿಂದ ಪ್ರೀತಿಯಿಂದ ಮಾಡಿ. ನಾವು ಧ್ಯಾನ ಮಾಡುವಾಗ ಸಹಜವಾಗಿ ಆಲೋಚನೆಗಳು ಬರ್ತಾ ಇರುತ್ತೆ. ಆಲೋಚನೆಗಳು ಬಂದಾಗ ನಿಮ್ಮ ಶ್ವಾಸವನ್ನೇ ನೀವು ಗಮನಿಸಿ. ನಿಮ್ಮ ಆಲೋಚನೆಗಳತ್ತ ಈ ಅಪಾರವಾದ ಶಕ್ತಿಯನ್ನ ಹರಿಸ್ಬೇಡಿ. ಈ ಶಕ್ತಿಯನ್ನ ಅದ್ಭುತವಾಗಿ ಉಪಯೋಗಿಸ್ಕೊಳ್ಳೋಣ, ವ್ಯರ್ಥ ಮಾಡದೆ. ಹಾಯಾಗಿ ಕುಳಿತುಕೊಳ್ಳಿ. ನಾವು ಈ ಧ್ಯಾನ ಸಾಧನೆಯ ಕೊನೆಯ ಹಂತದಲ್ಲಿ ಬಂದಿದ್ದೇವೆ. ಇನ್ನಷ್ಟು ಅಪಾರವಾದ ಶಕ್ತಿಯನ್ನ ನಾವು ಪಡೆದುಕೊಳ್ತಾ ಇದ್ದೀವಿ. ಸೊ ನಮ್ಮ ವಿಜುವಲೈಸೇಷನ್, ನಮ್ಮ ಊಹಾಶಕ್ತಿಯಿಂದನೇ ನಮ್ಮ ವಾಸ್ತವ ಕೂಡ ನಾವು ಸೃಷ್ಟಿ ಮಾಡ್ಕೋಬಹುದು. ನಾನು ಇವಾಗ ಹೇಳೋ ಎಲ್ಲದನ್ನ ನೀವು ವಿಜುವಲೈಸ್ ಮಾಡ್ಕೊಳ್ಳಿ, ಅಂದ್ರೆ ಊಹೆ ಮಾಡ್ಕೊಳ್ಳಿ. ಅದು ಆಲ್ರೆಡಿ ನಿಮ್ಮ ಕಣ್ಮುಂದೆ ನಡೀತಾ ಇದೆ, ನೀವು ಅದನ್ನೇ ನೋಡ್ತಾ ಇದ್ದೀರಾ ಅಂತ. ಸೊ ನೀವು ಒಂದು ಖಾಲಿ ಪ್ರದೇಶದಲ್ಲಿದ್ದೀರಾ. ವಿಜುವಲೈಸ್ ಮಾಡ್ಕೊಳ್ಳಿ, ಅಂದ್ರೆ ಊಹೆ ಮಾಡ್ಕೊಳ್ಳಿ. ಹಗಲ್ಗನ್ಸು ಅಂತಾರಲ್ವಾ, ಆ ತರ ಕೂಡ ನೀವು ಅನ್ಕೋಬಹುದು ಬೇಕಂದ್ರೆ. ಜಸ್ಟ್ ಇಮ್ಯಾಜಿನ್. ಯಾವ ಲಾಜಿಕಲ್ ಮೈಂಡ್ ಬೇಡ, ಏನ್ ಹುಚ್ಚುತನ ಅಂತಾನು ಅನ್ಕೋಬೇಡಿ. ಟ್ರಸ್ಟ್ ಮೀ, ಇದು ತುಂಬಾ ವರ್ಕ್ ಆಗುತ್ತೆ. ಓಕೆ, ನೀವು ತುಂಬಾ ಖಾಲಿ ಪ್ರದೇಶದಲ್ಲಿದ್ದೀರಾ. ಸುತ್ತ ನೋಡಿದ್ರು ನಿಮ್ಮನ್ ಬಿಟ್ರೆ ಏನಿಲ್ಲ. ಓಕೆ, ನೀವು ನೋಡ್ತಾ ನೋಡ್ತಾ ಮೇಲಿಂದ ಸಮುದ್ರದಷ್ಟು ರಾಶಿ ರಾಶಿಯಾಗಿ ಆ ಸಂಪದ, ಆ ದುಡ್ಡು ಎಲ್ಲ ಸುರಿದು ಬರ್ತಾ ಇದೆ ಆ ಪ್ರದೇಶದಲ್ಲಿ.
ಮೇಲಿಂದ ಧಾರಾಕಾರವಾಗಿ ಭೂಮಿಗೆ ಬೀಳ್ತಾ ಇದೆ ಸಂಪದ, ಆ ದುಡ್ಡು ಎಲ್ಲನೂ ಕೂಡ. ನೋಡ್ತಿದ್ದಾಗೆ ಅಲ್ಲಿ ಎಷ್ಟೋ ಜನ ಸೇರ್ತಾ ಇದ್ದಾರೆ. ಅವರು ತಮ್ಮ ಹತ್ರ ಇರೋ ಆ ಚೀಲದಲ್ಲೆಲ್ಲ ತುಂಬ್ಕೊಂಡು ಹೋಗ್ತಾ ಇದಾರೆ. ಸೊ ಇಲ್ಲಿ ನಿಮಗೂ ಅವಕಾಶ ಇದೆ, ನಿಮ್ಗೆ ಎಷ್ಟು ಬೇಕೋ ಅದನ್ನ ನೀವು ತುಂಬಿಕೊಳ್ಬಹುದು. ದಿ ಎಂಡ್ ಅನ್ನೋದೇ ಇಲ್ಲ, ನಿಮಗೆ ಎಷ್ಟು ಬೇಕಾದ್ರೂ ನೀವು ತುಂಬ್ಕೋಬಹುದು. ವಿಜುವಲೈಸ್ ಮಾಡ್ಕೊಳ್ಳಿ, ಈ ಪ್ರಕೃತಿ ನಿಮಗೋಸ್ಕರನೇ ಆ ಸಂಪದವನ್ನ ಅಲ್ಲಿ ಸೃಷ್ಟಿ ಮಾಡ್ತಾ ಇದೆ. ನಿಮ್ಮ ಶಕ್ತಿ ಅನುಗುಣವಾಗಿ ಧನವನ್ನು, ಆ ಬಂಗಾರವನ್ನು ಒಂದು ಚೀಲದಲ್ಲಿ ತುಂಬಿಕೊಂಡು ನಿಮ್ಮ ಮನೆಗೆ ಹೋಗ್ತಾ ಇದ್ದೀರಾ. ಸೊ ಅದನ್ನೆಲ್ಲ ತುಂಬಿಕೊಂಡು ನಿಮ್ ಮನೆಗೆ ಹೋಗ್ತಾ ಇದ್ದೀರಾ. ಮನೆಗೆ ಹೋದ ತಕ್ಷಣ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ತೋರಿಸ್ತಾ ಇದ್ದೀರಾ. ಅದರಲ್ಲಿರೋ ದುಡ್ಡಿನ ಕಟ್ಟುಗಳು, ಬಂಗಾರದ ಬಿಸ್ಕೆಟ್ಸ್, ಎಲ್ಲ ವಜ್ರ ವೈಡೂರ್ಯಗಳು ಎಲ್ಲವೂ ತೆರೆದು ತೋರಿಸ್ತಾ ಇದ್ದೀರಾ. ಎಲ್ಲರೂ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಸೊ ಇಷ್ಟು ಸಂಪದ ನಿಮ್ಗೆ ಕೊಡ್ತಲ್ವಾ ಯೂನಿವರ್ಸ್, ಆ ಯೂನಿವರ್ಸ್ಗೆ ಹೋಲ್ ಹಾರ್ಟೆಡ್ಲಿ ಥ್ಯಾಂಕ್ಸ್ ಹೇಳಿ ಫಸ್ಟ್. ನಿಮ್ಮ ಮನೆಯವರ ಮುಖದಲ್ಲಿ ಆ ನಗು, ನಮ್ಮ ಕಷ್ಟಗಳೆಲ್ಲ ಕಳಿತಲ್ಲ ಅನ್ನೋ ಆ ಭಾವನೆ ನಿಮ್ಗೆ ಎಷ್ಟೋ ಆನಂದವನ್ನ ತಂದು ಕೊಡ್ತಾ ಇದೆ. ವಿಜುವಲೈಸ್ ಮಾಡ್ಕೊಳ್ಳಿ. ಸೊ ಈ ತಂದಿರೋದೆಲ್ಲವನ್ನು ಕೂಡ ನೀವು ಲಾಕರ್ ಅಲ್ಲಿ ಹೋಗಿ ಇಡ್ತಾ ಇದ್ದೀರಾ. ನಿಮ್ಮ ಲಾಕರ್, ನಿಮ್ಮ ಅಲ್ಮಾರಿಗಳು ತುಂಬಿ ತುಳುಕ್ತಾ ಇವೆ. ಹಾಗೆ ಏನು ಇವತ್ತು ಇಂಟೆನ್ಷನ್ ಬರ್ದಿದ್ದೀರಲ್ವಾ, ಅದು ಆಲ್ರೆಡಿ ಮ್ಯಾನಿಫೆಸ್ಟ್ ಆಗ್ಬಿಟ್ಟಿದೆ. ನಿಮಗೆ ಬೇಕಾದ ಸಪೋರ್ಟ್, ಹೆಲ್ಪ್ ಎಲ್ಲವೂ ಕೂಡ ನಿಮ್ಗೆ ಸಿಕ್ಬಿಟ್ಟಿದೆ. ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಕನಸಿನ ಜೀವನವನ್ನ ನೀವು ಜೀವಿಸ್ತಾ ಇದ್ದೀರಾ. ನೀವು ಮೊದ್ಲಿಗೆ ಯಾರಿಗ್ ತಿಳಿಸ್ತೀರಾ ಅದನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಇಲ್ಲಿ ಅಲ್ಮಾರದಲ್ಲಿರೋ ಎಷ್ಟೋ ಧನ ಸಂಪದಗಳಿಗೆ ಫಸ್ಟ್ ಕೈ ಮುಗಿದು ಕೃತಜ್ಞತೆಗಳನ್ನ ತಿಳಿಸಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ. ಅದರಲ್ಲಿ 10% ನೀವು ತಗೊಂಡೋಗಿ ಸ್ಪಿರಿಚುವಲ್ ವರ್ಕ್ಗೋಸ್ಕರ ಕೊಡ್ತಾ ಇದ್ದೀರಾ, ಯೂನಿವರ್ಸಲ್ ವರ್ಕ್ಗೋಸ್ಕರ ಸೆಲ್ಫ್ಲೆಸ್ಲಿ ಕೊಡ್ತಾ ಇದ್ದೀರಾ. ವಿಜುವಲೈಸ್ ಮಾಡ್ಕೊಳ್ಳಿ. ವಾಟ್ ಅ ವಂಡರ್ಫುಲ್ ಫೀಲಿಂಗ್ ಅಲ್ವಾ. ಅದೇ ಕೃತಜ್ಞತೆ ಭಾವದಿಂದ ಆ ಎನರ್ಜೀಸ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ಲಿ ಅಂತ ಅನ್ಕೊಳ್ಳಿ. ನೀವು ಎಷ್ಟು ಆ ಹ್ಯಾಪಿನೆಸ್ ಇಂದ ವಿಜುವಲೈಸ್ ಮಾಡ್ತಿರೋ ಅದು ಅಷ್ಟು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಇದಕ್ಕೆ ಆರ್ಕೇಂಜಲ್ ಏರಿಯಲ್ ಸಹಾಯ ನಿರಂತರವಾಗಿ ನಮ್ಗೆ ಇದ್ದೇ ಇರುತ್ತೆ. ನಾವು ರಿಯಲಿ ಆ ಮನಿ ಮ್ಯಾಗ್ನೆಟ್ ಆಗ್ಬಿಟ್ಟಿದೀವಿ. ಯಾವುದೇ ತರದ ನೆಗೆಟಿವ್ ಆಲೋಚನೆ ಬೇಡ, ನಿಮ್ಮ ಗುರಿ ಹತ್ರನೇ ನಿಮ್ಮ ಲಕ್ಷ್ಯ ಇರ್ಲಿ. ನಮ್ಮ ಜೊತೆ ಈ ಧ್ಯಾನಕ್ಕೆ ಸಹಕರಿಸೋದಕ್ಕೆ ಎಷ್ಟೋ ಜನ ಆಸ್ಟ್ರಲ್ ಮಾಸ್ಟರ್ಸ್ ಇಲ್ಲಿ ಒಂದಾಗಿದ್ದಾರೆ. ಅವರೆಲ್ಲರಿಗೂ ಸಹ ನಾವು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನ ಕೇಳ್ಕೊಳ್ಳೋಣ. ಅಂಡ್ ಆರ್ಕೇಂಜಲ್ ಏರಿಯಲ್ಗೆ ನಾವು ಥ್ಯಾಂಕ್ಸ್ ಅಂತ ಹೇಳೋಣ. ಈ ಕನೆಕ್ಟಿವಿಟಿ ನಿರಂತರವಾಗಿ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ಳೋಣ.
ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ ಸಹ ಹೃದಯಪೂರ್ವಕವಾಗಿ ನಾವು ಥ್ಯಾಂಕ್ಸ್ ಅಂತ ಹೇಳೋಣ. ಈ ಅದ್ಭುತವಾದ ಧ್ಯಾನಕ್ಕೆ ನಾವು ಕೃತಜ್ಞತೆಗಳನ್ನ ತಿಳಿಸೋಣ. ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಫ್ರೆಂಡ್ಸ್ಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳೋಣ. ಥ್ಯಾಂಕ್ಸ್ ಅಂತ ಹೇಳ್ತಾ ಹೇಳ್ತಾ ಸಹಜವಾದ ಸ್ಥಿತಿಗೆ ನೀವು ಬಂದ್ಬಿಡಿ, ಈ ಪ್ರಸ್ತುತ ಸ್ಥಿತಿಗೆ. ನಮ್ಮ ಈ ಅದ್ಭುತವಾದ ಜೀವನಕ್ಕೆ ನಾವು ಥ್ಯಾಂಕ್ಸ್ ಅಂತ ಹೇಳೋಣ. ಅಂಡ್ ಎಲ್ಲದಕ್ಕೂ ಸಹಕರಿಸೋ ನಮ್ಮ ಬಾಡಿಗೆ ನಾವು ಥ್ಯಾಂಕ್ಸ್ ಅಂತ ಹೇಳೋಣ. ಮೈ ಡಿಯರ್ ಬಾಡಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ, ಐ ಲವ್ ಯು ಅಂತ ಹೇಳಿ. ಲಾಸ್ಟ್ 10 ಸೆಕೆಂಡ್ಸ್, ನಿಮ್ಮ ಸಹಜವಾದ ಸ್ಥಿತಿಗೆ ನೀವು ಬಂದ್ಬಿಡಿ. 10, 9, 8, 7, 6, 5, 4, 3, 2, 1. ನಿಧಾನವಾಗಿ ಒಂದು ಬ್ಯೂಟಿಫುಲ್ ಸ್ಮೈಲ್ ಮುಖಾಂತರ ನಿಮ್ಮ ಎರಡು ಕಣ್ಣುಗಳನ್ನ ಓಪನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.